ಇಂದಿನ ಜಗತ್ತಿನಲ್ಲಿ ಕೆಲಸ ಎನ್ನುವುದು ಕೇವಲ ಜೀವನೋಪಾಯದ ಮಾರ್ಗವಾಗಿ ಉಳಿದಿಲ್ಲ. ಕೆಲಸದ ಒತ್ತಡ, ಗಡುವುಗಳು, ನಿರಂತರ ಸ್ಪರ್ಧೆ, ಮೇಲಧಿಕಾರಿಗಳ ನಿರೀಕ್ಷೆಗಳು, ಸಹೋದ್ಯೋಗಿಗಳೊಂದಿಗೆ ಉಂಟಾಗುವ ಭಿನ್ನಾಭಿಪ್ರಾಯಗಳು, ಉದ್ಯೋಗ ಭದ್ರತೆಯ ಭಯ, ಹಣಕಾಸಿನ ಚಿಂತೆ, ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವಿನ ಸಮತೋಲನದ ಕೊರತೆ ಇವೆಲ್ಲವೂ ನಮ್ಮ ಮನಸ್ಸಿನ ಮೇಲೆ ನಿಧಾನವಾಗಿ ಭಾರವಾಗುತ್ತಿವೆ. ಬೆಳಿಗ್ಗೆ ಎದ್ದ ಕ್ಷಣದಿಂದಲೇ ಇಂದು ಕೆಲಸ ಹೇಗಿರಬಹುದು, ನನ್ನ ಟಾರ್ಗೆಟ್ ಮುಗಿಯುತ್ತದೆಯಾ, ನನ್ನ ಬಾಸ್ ಏನು ಹೇಳಬಹುದು, ನಾನು ಈ ಕೆಲಸವನ್ನು ಉಳಿಸಿಕೊಳ್ಳಬಹುದಾ, ಇತರರು ನನ್ನಿಗಿಂತ ಮುಂದೆ ಹೋಗುತ್ತಿದ್ದಾರಲ್ಲವೇ ಎಂಬ ಪ್ರಶ್ನೆಗಳು ಮನಸ್ಸಿನಲ್ಲಿ ಓಡಾಡಲು ಪ್ರಾರಂಭಿಸುತ್ತವೆ. ದಿನ ಮುಗಿದ ನಂತರ ದೇಹ ಮನೆಗೆ ಬಂದರೂ ಮನಸ್ಸು ಇನ್ನೂ ಆಫ್ನಲ್ಲೇ ಉಳಿದುಕೊಂಡಿರುತ್ತದೆ. ಇದೇ ಆಧುನಿಕ ವರ್ಕ್ಪ್ಲೇಸರ್ಸ್ನ ಒಂದು ದೊಡ್ಡ ರೂಪ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಜ್ಞಾನವನ್ನು ಗಮನಿಸಿದರೆ, ಇಂದಿನ ವರ್ಕ್ಪ್ಲೇಸ್ ಸ್ಟ್ರೆಸ್ ಮತ್ತು ಅಯನ್ನು ಎದುರಿಸಲು ಬಹಳ ಆಳವಾದ ಮಾನಸಿಕ ಮಾರ್ಗದರ್ಶನವನ್ನು ನಾವು ಕಂಡುಕೊಳ್ಳಬಹುದು. ಭಗವದ್ಗೀತೆಯ ಸಂದೇಶವನ್ನು ಆಧುನಿಕ ಉದ್ಯೋಗ ಜೀವನಕ್ಕೆ ಅನ್ವಯಿಸಿದಾಗ ಅದು ಕೇವಲ ಧಾರ್ಮಿಕ ಉಪದೇಶವಾಗಿರುವುದಿಲ್ಲ, ಅದು ನಮ್ಮ ಕೆಲಸದ ಬಗ್ಗೆ ಇರುವ ದೃಷ್ಟಿಕೋನವನ್ನು ಬದಲಿಸುವ ಒಂದು ಪ್ರಾಕ್ಟಿಕಲ್ ಫಿಲಾಸಫಿ ಆಗುತ್ತದೆ. ಅರ್ಜುನನ ಪರಿಸ್ಥಿತಿಯನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಅವನ ಮುಂದೆ ದೊಡ್ಡ ಜವಾಬ್ದಾರಿ ಇತ್ತು. ಅವನಿಗೆ ಮಾಡಬೇಕಾದ ಕೆಲಸ ಗೊತ್ತಿತ್ತು. ಆದರೆ ಕೆಲಸವನ್ನು ಪ್ರಾರಂಭಿಸುವ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಭಯ, ಗೊಂದಲ, ಅನುಮಾನ ಮತ್ತು ಭಾವನಾತ್ಮಕ ಒತ್ತಡ ತುಂಬಿಕೊಂಡಿತು. ಅವನ ಕೈಗಳು ನಡುಗಿದವು, ಮನಸ್ಸು ದುರ್ಬಲವಾಯಿತು. ನಾನು ಇದನ್ನು ಮಾಡಬೇಕೆ ಎಂಬ ಪ್ರಶ್ನೆ ಅವನನ್ನು ಕಾಡಿತು. ಇಂದಿನ ವರಾಕ್ನಲ್ಲೂ ಇದೇ ರೀತಿಯ ಅನುಭವ ಅನೇಕ ಜನರಿಗೆ ಆಗುತ್ತದೆ. ಪ್ರೆಸೆಂಟೇಷನ್ ಮಾಡುವ ಮೊದಲು ನರ್ವಸ್ನೆಸ್, ಎಗೆ ಹೋಗುವ ಮುನ್ನ ಫಿಯರ್, ಪ್ರಮೋಷನ್ ಸಿಗದಿದ್ದಾಗ ಡಿಸಪಾಯಿಂಟ್ಮೆಂಟ್, ಮಿಸ್ಟೇಕ್ ಮಾಡಿದ ನಂತರ ಗಿಲ್ಟ್, ಅಪ್ರೈಸಲ್ ಸಮಯದಲ್ಲಿ ಆಂಗ್ಸೈಟಿ, ಜಾಬ್ ಸೆಕ್ಯೂರಿಟಿ ಬಗ್ಗೆ ಅನ್ಸರ್ಟನಿಟಿ ಇವೆಲ್ಲವೂ ಆಧುನಿಕ ಅರ್ಜುನನ ಮನಸ್ಥಿತಿಯಂತೆಯೇ ಕಾಣಬಹುದು. ಶ್ರೀಕೃಷ್ಣನ ಮೊದಲ ಪಾಠವೆಂದರೆ, ಮನಸ್ಸಿನಲ್ಲಿ ಭಯ ಉಂಟಾದಾಗ ಅದನ್ನು ಒತ್ತಿಹಾಕಬೇಡಿ, ಮೊದಲು ಅದನ್ನು ಗಮನಿಸಿ. ನಮ್ಮೊಳಗೆ ಏನಾಗುತ್ತಿದೆ ಎಂಬುದನ್ನು ನಾವು ನೋಡಲು ಪ್ರಾರಂಭಿಸಿದಾಗಲೇ ಅದನ್ನು ಬದಲಿಸುವ ಶಕ್ತಿ ನಮ್ಮಲ್ಲಿ ಮೂಡುತ್ತದೆ. ಶ್ರೀಕೃಷ್ಣನ ಪ್ರಮುಖ ಸಂದೇಶಗಳಲ್ಲಿ ಒಂದು, ನಿನ್ನ ಕರ್ತವ್ಯವನ್ನು ಮಾಡು, ಆದರೆ ಫಲದ ಮೇಲೆ ಅತಿಯಾದ ಆಸಕ್ತಿಯನ್ನು ಇಡಬೇಡ ಎಂಬುದು. ಇದರ ಅರ್ಥ ಕೆಲಸದ ಫಲಿತಾಂಶವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಕು ಎಂದಲ್ಲ. ಅದರ ಅರ್ಥ ನಮ್ಮ ನಿಯಂತ್ರಣದಲ್ಲಿರುವ ಭಾಗದ ಮೇಲೆ ಗಮನ ಕೇಂದ್ರೀಕರಿಸಬೇಕು ಎಂಬುದು. ವರಾಕ್ನಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ನಮ್ಮ ಕೊರನಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ನಿರಂತರವಾಗಿ ಯೋಚಿಸುವುದು. ಬಾಸ್ ನಮ್ಮ ಕೆಲಸವನ್ನು ಹೇಗೆ ಎವ್ಯಾಲ್ಯುಯೇಟ್ ಮಾಡುತ್ತಾರೆ, ಕ್ಲೈಂಟ್ ಏನು ಹೇಳುತ್ತಾರೆ, ಪ್ರಮೋಷನ್ ಸಿಗುತ್ತದೆಯೇ, ಸ್ಯಾಲರಿ ಇನ್ಕ್ರಿಮೆಂಟ್ ಎಷ್ಟು ಬರುತ್ತದೆ, ಇತರರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ. ಇವುಗಳಲ್ಲಿ ಬಹಳಷ್ಟು ವಿಷಯಗಳು ನಮ್ಮ ಸಂಪೂರ್ಣ ನಿಯಂತ್ರಣದಲ್ಲಿಲ್ಲ. ಆದರೆ ನಮ್ಮ ಪ್ರಿಪರೇಷನ್, ನಮ್ಮ ಎಫರ್ಟ್, ನಮ್ಮ ಕಮ್ಯುನಿಕೇಷನ್, ನಮ್ಮ ಡಿಸಿಪ್ಲಿನ್ ಮತ್ತು ನಮ್ಮ ಆಟಿಟ್ಯೂಡ್ ನಮ್ಮ ಕೈಯಲ್ಲಿವೆ. ಆದ್ದರಿಂದ ನನಗೆ ರಿಸಲ್ಟ್ ಬೇಕು ಎಂಬ ಚಿಂತೆಯಿಂದ ನಾನು ಇಂದು ನನ್ನ ಕೆಲಸವನ್ನು ಅತ್ಯುತ್ತಮವಾಗಿ ಹೇಗೆ ಮಾಡಬಹುದು ಎಂಬ ಪ್ರಶ್ನೆಗೆ ಮನಸ್ಸನ್ನು ಬದಲಿಸುವುದು ಸ್ಟ್ರೆಸ್ ಕಡಿಮೆ ಮಾಡುವ ಮೊದಲ ಹೆಜ್ಜೆಯಾಗಿದೆ. ನೀವು ವರ್ಕ್ನಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ತೆಗೆದುಕೊಂಡಿದ್ದೀರಿ ಎಂದುಕೊಳ್ಳಿ. ಡೆಡ್ಲೈನ್ ಹತ್ತಿರ ಬರುತ್ತಿದೆ, ಇನ್ನೂ ಬಹಳ ಕೆಲಸ ಬಾಕಿಯಿದೆ. ನೀವು ಒಂದೇ ಬಾರಿ ಸಂಪೂರ್ಣ ಪ್ರಾಜೆಕ್ಟ್ ಬಗ್ಗೆ ಯೋಚಿಸಿದರೆ ನಿಮ್ಮ ಮೆದುಳಿಗೆ ಅದು ದೊಡ್ಡ ಬೆಟ್ಟದಂತೆ ಕಾಣುತ್ತದೆ. ಆಂಗ್ಸೈಟಿ ಹೆಚ್ಚುತ್ತದೆ. ಆದರೆ ಕೃಷ್ಣನ ಕರ್ಮಯೋಗದ ದೃಷ್ಟಿಕೋನದಿಂದ ನೋಡಿದರೆ ನೀವು ಫಲದ ಸಂಪೂರ್ಣ ಚಿತ್ರವನ್ನು ಕ್ಷಣಕಾಲ ಬದಿಗಿಟ್ಟು ಮುಂದಿನ ಕರ್ತವ್ಯವನ್ನು ಮಾತ್ರ ನೋಡಬಹುದು. ಈಗ ನಾನು ಯಾವ ಟಾಸ್ಕ್ ಮುಗಿಸಬೇಕು ಎಂದು ಕೇಳಿಕೊಳ್ಳಿ. ಒಂದು ಇಮೇಲ್, ಒಂದು ರಿಪೋರ್ಟ್, ಒಂದು ಪ್ರೆಸೆಂಟೇಷನ್ ಸ್ಲೈಡ್, ಒಂದು ಕ್ಲೈಂಟ್ ಕಾಲ್, ಒಂದು ಸ್ಮಾಲ್ ಸ್ಟೆಪ್. ಹೀಗೆ ಕೆಲಸವನ್ನು ಸಣ್ಣ ಭಾಗಗಳಾಗಿ ವಿಭಜಿಸಿದಾಗ ಮನಸ್ಸಿಗೆ ಕ್ಲಾರಿಟಿ ಬರುತ್ತದೆ. ಸ್ಟ್ರೆಸ್ ಬಹಳ ಬಾರಿ ಕೆಲಸದ ಪ್ರಮಾಣದಿಂದ ಮಾತ್ರ ಬರುವುದಿಲ್ಲ, ಕೆಲಸವನ್ನು ನಮ್ಮ ಮೆದುಳು ಹೇಗೆ ಪರ್ಸೀವ್ ಮಾಡುತ್ತದೆ ಎಂಬುದರಿಂದಲೂ ಬರುತ್ತದೆ. ಇನ್ನೊಂದು ಮಹತ್ವದ ಪಾಠವೆಂದರೆ ಸಮತ್ವ. ಜೀವನದಲ್ಲಿ ಸಕ್ಸೆಸ್ ಬಂದಾಗ ಅತಿಯಾದ ಎಕ್ಸೈಟ್ಮೆಂಟ್ ಮತ್ತು ಫೇಲಿಯರ್ ಬಂದಾಗ ಸಂಪೂರ್ಣ ಕುಸಿತ, ಈ ಎರಡೂ ಎಕ್ಸ್ಟ್ರೀಮ್ ಸ್ಟೇಟ್ಸ್ ನಮ್ಮ ಮನಸ್ಸನ್ನು ಅಸ್ಥಿರಗೊಳಿಸುತ್ತವೆ. ವರಾಕ್ನಲ್ಲಿ ಒಂದು ದಿನ ಬಾಸ್ ನಮ್ಮನ್ನು ಹೊಗಳಬಹುದು, ಮತ್ತೊಂದು ದಿನ ಅದೇ ಬಾಸ್ ನಮ್ಮ ಮಿಸ್ಟೇಕ್ ಬಗ್ಗೆ ಮಾತನಾಡಬಹುದು. ಒಂದು ತಿಂಗಳು ಉತ್ತಮ ಪರ್ಫಾರ್ಮೆನ್ಸ್ ಇರಬಹುದು, ಮತ್ತೊಂದು ತಿಂಗಳು ಟಾರ್ಗೆಟ್ ಮಿಸ್ ಆಗಬಹುದು. ಒಂದು ಪ್ರಾಜೆಕ್ಟ್ ಯಶಸ್ವಿಯಾಗಬಹುದು, ಮತ್ತೊಂದು ಪ್ರಾಜೆಕ್ಟ್ ವಿಫಲವಾಗಬಹುದು. ನಾವು ಪ್ರತಿಯೊಂದು ಹೊರಗಿನ ಘಟನೆಗೆ ನಮ್ಮ ಸೆಲ್ಫ್ ವರ್ತ್ ಅನ್ನು ಕಟ್ಟಿಕೊಂಡರೆ ನಮ್ಮ ಮನಸ್ಸು ಪ್ರತಿದಿನ ರೋಲರ್ ಕೋಸ್ಟರ್ ಆಗುತ್ತದೆ. ಕೃಷ್ಣನ ಸಮತ್ವದ ಸಂದೇಶ ನಮಗೆ ಹೇಳುವುದು, ಯಶಸ್ಸು ಬಂದಾಗ ಅಹಂಕಾರದಲ್ಲಿ ಕಳೆದು ಹೋಗಬೇಡಿ, ವಿಫಲತೆ ಬಂದಾಗ ನಿಮ್ಮನ್ನು ನೀವು ನಾಶಪಡಿಸಿಕೊಳ್ಳಬೇಡಿ. ಎರಡರಿಂದಲೂ ಕಲಿಯಿರಿ. ನೀವು ನಿಮ್ಮ ಜಾಬ್ ಟೈಟಲ್ ಅಲ್ಲ, ನೀವು ನಿಮ್ಮ ಸ್ಯಾಲರಿ ಅಲ್ಲ, ನೀವು ನಿಮ್ಮ ಅಪ್ರೈಸಲ್ ರೇಟಿಂಗ್ ಅಲ್ಲ, ನೀವು ಒಂದು ಫೇಲ್ಡ್ ಪ್ರಾಜೆಕ್ಟ್ ಕೂಡ ಅಲ್ಲ, ನೀವು ಒಂದು ಪ್ರಮೋಷನ್ ಲೆಟರ್ ಕೂಡ ಅಲ್ಲ.
ಇವು ನಿಮ್ಮ ಜೀವನದ ಘಟನೆಗಳು, ನಿಮ್ಮ ಸಂಪೂರ್ಣ ವ್ಯಕ್ತಿತ್ವವಲ್ಲ. ಈ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವುದು ವರ್ಕ್ಪ್ಲೇಸ್ ಆಂಗ್ಸೈಟಿ ಕಡಿಮೆ ಮಾಡಲು ಬಹಳ ಮುಖ್ಯ. ನನ್ನ ಪ್ರಾಜೆಕ್ಟ್ ಫೇಲ್ ಆಯಿತು ಎನ್ನುವುದು ಒಂದು ಘಟನೆ. ನಾನು ಫೇಲಿಯರ್ ಎನ್ನುವುದು ಒಂದು ಐಡೆಂಟಿಟಿ. ಮೊದಲನೆಯದು ವಾಸ್ತವ, ಎರಡನೆಯದು ಮನಸ್ಸಿನ ಇಂಟರ್ಪ್ರಿಟೇಷನ್. ಕೃಷ್ಣನ ಜ್ಞಾನವನ್ನು ಆಧುನಿಕ ಜೀವನಕ್ಕೆ ಅನ್ವಯಿಸಿದಾಗ ನಾವು ಘಟನೆ ಮತ್ತು ನಮ್ಮ ಆತ್ಮಮೌಲ್ಯದ ನಡುವೆ ಒಂದು ಅಂತರವನ್ನು ನಿರ್ಮಿಸಿಕೊಳ್ಳಬೇಕು. ಕೆಲಸದ ಸ್ಥಳದಲ್ಲಿ ನೆಗೆಟಿವ್ ಪೀಪಲ್ ಕೂಡ ಸರ್ಸ್ಗೆ ಪ್ರಮುಖ ಕಾರಣರಾಗುತ್ತಾರೆ. ಕೆಲವರು ಯಾವಾಗಲೂ ಕ್ರಿಟಿಸಿಸಂ ಮಾಡುತ್ತಾರೆ. ಕೆಲವರು ನಿಮ್ಮ ಸಕ್ಸೆಸ್ ನೋಡಿ ಜೆಲಸಿ ಹೊಂದಬಹುದು. ಕೆಲವರು ನಿಮ್ಮ ತಪ್ಪನ್ನು ದೊಡ್ಡದಾಗಿ ತೋರಿಸಬಹುದು. ಕೆಲವರು ಆಫೀಸ್ನಲ್ಲಿ ನಿಮ್ಮನ್ನು ಎಳೆಯಬಹುದು. ಇಂತಹ ಜನರನ್ನು ಬದಲಿಸುವ ಪ್ರಯತ್ನದಲ್ಲಿ ನಿಮ್ಮ ಮಾನಸಿಕ ಶಕ್ತಿಯನ್ನು ಸಂಪೂರ್ಣ ಖರ್ಚು ಮಾಡಬೇಡಿ. ನೀವು ಪ್ರತಿಯೊಬ್ಬರ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಪ್ರತಿಕ್ರಿಯೆಯನ್ನು ನಿಯಂತ್ರಿಸಬಹುದು. ಯಾರಾದರೂ ಕೋಪದಿಂದ ಮಾತನಾಡಿದಾಗ ನೀವು ಕೂಡ ಕೋಪದಿಂದ ಉತ್ತರಿಸಿದರೆ ಅವರ ಎಮೋಷನ್ ನಿಮ್ಮ ಮನಸ್ಸಿನೊಳಗೆ ಪ್ರವೇಶಿಸಿದೆ ಎಂದರ್ಥ. ಆದರೆ ಒಂದು ಕ್ಷಣ ನಿಂತು ಉಸಿರನ್ನು ಗಮನಿಸಿ, ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡು, ಅಗತ್ಯವಿರುವಷ್ಟೇ ಮಾತನಾಡಿದರೆ ನೀವು ನಿಮ್ಮ ಇನ್ನರ್ ಕಂಟ್ರೋಲ್ ಅನ್ನು ಉಳಿಸಿಕೊಂಡಿದ್ದೀರಿ. ಕೆಲಸದ ಸ್ಥಳದಲ್ಲಿ ಎಲ್ಲರಿಗೂ ನಾನು ಇಷ್ಟವಾಗಬೇಕು ಎಂಬ ಆಸೆಯು ಸರ್ಸ್ಗೆ ಕಾರಣವಾಗುತ್ತದೆ. ನೀವು ಎಷ್ಟು ಒಳ್ಳೆಯವರಾಗಿದ್ದರೂ ಎಲ್ಲರೂ ನಿಮ್ಮನ್ನು ಇಷ್ಟಪಡುತ್ತಾರೆ ಎಂಬುದು ಸಾಧ್ಯವಿಲ್ಲ. ನೀವು ಒಂದು ನಿರ್ಧಾರ ತೆಗೆದುಕೊಂಡರೆ ಯಾರಿಗಾದರೂ ಅದು ಇಷ್ಟವಾಗದೇ ಇರಬಹುದು. ನೀವು ಬೌಂಡ್ರಿ ಇಟ್ಟರೆ ಯಾರಾದರೂ ನಿಮ್ಮನ್ನು ಸೆಲ್ಫಿಶ್ ಎಂದು ಕರೆಯಬಹುದು. ನೀವು ನಿಮ್ಮ ಕೆಲಸದಲ್ಲಿ ಬೆಳೆಯುತ್ತಿದ್ದರೆ ಯಾರಾದರೂ ನಿಮ್ಮನ್ನು ಆರೋಗೆಂಟ್ ಎಂದು ಭಾವಿಸಬಹುದು. ಆದ್ದರಿಂದ ಎಲ್ಲರ ಅಪ್ರೂವಲ್ ಪಡೆಯುವುದು ಜೀವನದ ಗುರಿಯಾಗಬಾರದು. ನಿಮ್ಮ ವಾಸ್ಗೆ ವಿರುದ್ಧವಾಗದಂತೆ ಪ್ರಾಮಾಣಿಕವಾಗಿ, ಗೌರವದಿಂದ ಕೆಲಸ ಮಾಡುವುದೇ ಮುಖ್ಯ. ಶ್ರೀಕೃಷ್ಣನ ಮತ್ತೊಂದು ಆಳವಾದ ಸಂದೇಶವೆಂದರೆ ಮನಸ್ಸನ್ನು ತರಬೇತುಗೊಳಿಸಬೇಕು. ಮನಸ್ಸು ತರಬೇತಿ ಪಡೆಯದಿದ್ದರೆ ಅದು ನಮ್ಮ ಸ್ನೇಹಿತನಿಗಿಂತ ಶತ್ರುವಿನಂತೆ ವರ್ತಿಸಬಹುದು. ವರಾಕ್ನಲ್ಲಿ ಒಂದು ನೆಗೆಟಿವ್ ಇಮೇಲ್ ಬಂದರೆ ಮನಸ್ಸು ಅದನ್ನು 10 ಬಾರಿ ಓದುತ್ತದೆ. ಬಾಸ್ ಒಂದು ಸೆಂಟೆನ್ಸ್ ಹೇಳಿದರೆ ಅದಕ್ಕೆ 10 ಅರ್ಥಗಳನ್ನು ಹುಡುಕುತ್ತದೆ. ಯಾರಾದರೂ ರಿಪ್ಲೈ ಮಾಡದಿದ್ದರೆ ಅವರಿಗೆ ನನ್ನ ಮೇಲೆ ಕೋಪವಿರಬಹುದು ಎಂದು ಊಹಿಸುತ್ತದೆ. ಒಂದು ಮಿಸ್ಟೇಕ್ ಆದರೆ ನನ್ನ ಕರಿಯರ್ ಮುಗಿಯಿತು ಎಂದು ಭಾವಿಸುತ್ತದೆ. ಇದು ವಾಸ್ತವಕ್ಕಿಂತ ಹೆಚ್ಚಾಗಿ ಮನಸ್ಸಿನ ಕಥೆ. ಆದ್ದರಿಂದ ಪ್ರತಿಯೊಂದು ಥಾಟ್ ಅನ್ನು ಟ್ರೂತ್ ಎಂದು ನಂಬಬಾರದು. ನಾನು ಈ ವಿಚಾರವನ್ನು ಯೋಚಿಸುತ್ತಿದ್ದೇನೆ ಮತ್ತು ಇದು ನಿಜ ಎಂಬ 2 ವಿಷಯಗಳ ನಡುವೆ ವ್ಯತ್ಯಾಸವಿದೆ. ಬೆಳಿಗ್ಗೆ ಕೆಲಸ ಪ್ರಾರಂಭಿಸುವ ಮೊದಲು 5 ನಿಮಿಷ ಶಾಂತವಾಗಿ ಕುಳಿತುಕೊಳ್ಳುವ ಅಭ್ಯಾಸವನ್ನು ಮಾಡಬಹುದು. ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ, ಹೊರಗೆ ಬಿಡಿ. ಮನಸ್ಸಿನಲ್ಲಿ ಒಂದು ಸಿಂಪಲ್ ಇಂಟೆನ್ಷನ್ ಇಡಿ, ಇಂದು ನಾನು ನನ್ನ ನಿಯಂತ್ರಣದಲ್ಲಿರುವ ಕೆಲಸದ ಮೇಲೆ ಗಮನ ಕೊಡುತ್ತೇನೆ. ಪ್ರತಿಯೊಂದು ಸಮಸ್ಯೆಗೆ ಶಾಂತವಾಗಿ ಪ್ರತಿಕ್ರಿಯಿಸುತ್ತೇನೆ. ಎಲ್ಲವನ್ನೂ ಒಂದೇ ಸಮಯದಲ್ಲಿ ಪರಿಹರಿಸಬೇಕೆಂಬ ಒತ್ತಡವನ್ನು ನನ್ನ ಮೇಲೆ ಹಾಕುವುದಿಲ್ಲ. ಇದು ದೊಡ್ಡ ಸ್ಪಿರಿಚುವಲ್ ರಿಚುವಲ್ ಆಗಬೇಕಿಲ್ಲ. ಸಣ್ಣ ಮೆಂಟಲ್ ರಿಸೆಟ್ ಸಾಕು. ದಿನ ಆರಂಭವಾಗುವ ಮೊದಲು ಮನಸ್ಸಿಗೆ ಡೈರೆಕ್ಷನ್ ನೀಡಿದರೆ ದಿನದ ಘಟನೆಗಳು ನಮ್ಮನ್ನು ಎಳೆದುಕೊಂಡು ಹೋಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ವರ್ಕ್ಪ್ಲೇಸ್ ಐಯಲ್ಲಿ ಮತ್ತೊಂದು ದೊಡ್ಡ ಸಮಸ್ಯೆ ಕಂಪ್ಯಾರಿಸನ್. ಸೋಷಿಯಲ್ ಆನಲ್ಲಿ ನಾವು ಇತರರ ಪ್ರಮೋಷನ್ ನೋಡುತ್ತೇವೆ. ಏನಲ್ಲಿ ಹೊಸ ಜಾಬ್, ದೊಡ್ಡ ಸ್ಯಾಲರಿ, ಫಾರೆನ್ ಆಪರ್ಚುನಿಟಿ, ಅವಾರ್ಡ್ಸ್, ಅಚೀವ್ಮೆಂಟ್ಸ್ ನೋಡುತ್ತೇವೆ. ನಂತರ ನಮ್ಮ ಜೀವನವನ್ನು ಅವರ ಹೈಲೈಟ್ ರೀಲ್ ಜೊತೆ ಹೋಲಿಸುತ್ತೇವೆ. ಅವನು ನನ್ನ ಜೊತೆ ಜಾಯ್ನ್ ಆಗಿದ್ದ, ಈಗ ಮ್ಯಾನೇಜರ್ ಆಗಿದ್ದಾನೆ, ನಾನು ಇನ್ನೂ ಇಲ್ಲೇ ಇದ್ದೇನೆ ಎಂದು ಬೇಸರಪಡುತ್ತೇವೆ. ಆದರೆ ನಾವು ಇನ್ನೊಬ್ಬರ ಸಂಪೂರ್ಣ ಜೀವನವನ್ನು ನೋಡುತ್ತಿಲ್ಲ, ಅವರು ತೋರಿಸುವ ಕೆಲವು ಕ್ಷಣಗಳನ್ನು ಮಾತ್ರ ನೋಡುತ್ತಿದ್ದೇವೆ. ಕೃಷ್ಣನ ದೃಷ್ಟಿಕೋನದಿಂದ ನೋಡಿದರೆ ಪ್ರತಿಯೊಬ್ಬರಿಗೂ ತಮ್ಮದೇ ಸ್ವಧರ್ಮ, ತಮ್ಮದೇ ಪ್ರಯಾಣ, ತಮ್ಮದೇ ಸಮಯವಿದೆ. ನಿಮ್ಮ ಜೀವನವನ್ನು ಮತ್ತೊಬ್ಬರ ಏನೊಂದಿಗೆ ಅಳೆಯುವುದನ್ನು ಕಡಿಮೆ ಮಾಡಿದಷ್ಟು ಮನಸ್ಸಿಗೆ ಶಾಂತಿ ಬರುತ್ತದೆ. ಸ್ವಧರ್ಮ ಎಂಬ ಕಲ್ಪನೆಯನ್ನು ಮಾಡರ್ನ್ ಕಾರ್ನಲ್ಲಿ ಬಹಳ ಪ್ರಾಕ್ಟಿಕಲ್ ಆಗಿ ಅರ್ಥಮಾಡಿಕೊಳ್ಳಬಹುದು. ನಿಮ್ಮ ಸಹೋದ್ಯೋಗಿ ಯಾವ ಕ್ಷೇತ್ರದಲ್ಲಿ ಉತ್ತಮವಾಗಿ ಪರ್ಫಾರ್ಮ್ ಮಾಡುತ್ತಾರೆ ಎಂಬುದನ್ನು ನೋಡಿ ನೀವು ನಿಮ್ಮನ್ನು ಕಡಿಮೆ ಮಾಡಿಕೊಳ್ಳಬೇಕಾಗಿಲ್ಲ. ಯಾರಿಗಾದರೂ ಕಮ್ಯುನಿಕೇಷನ್ ಉತ್ತಮವಾಗಿರಬಹುದು, ಮತ್ತೊಬ್ಬರಿಗೆ ಟೆಕ್ನಿಕಲ್ ಸ್ಕಿಲ್, ಇನ್ನೊಬ್ಬರಿಗೆ ಲೀಡರ್ಶಿಪ್, ಇನ್ನೊಬ್ಬರಿಗೆ ಕ್ರಿಯೇಟಿವಿಟಿ. ನಿಮ್ಮ ಸ್ಟ್ರೆಂಗ್ತ್ ಏನು? ನೀವು ಯಾವ ಕೆಲಸದಲ್ಲಿ ನ್ಯಾಚುರಲಿ ಉತ್ತಮವಾಗಿದ್ದೀರಿ? ಯಾವ ಸ್ಕಿಲ್ ಅನ್ನು ಬೆಳೆಸಬಹುದು? ಯಾವ ರೀತಿಯ ಕಾಂಟ್ರಿಬ್ಯೂಷನ್ ನಿಮಗೆ ಅರ್ಥಪೂರ್ಣವಾಗಿ ಕಾಣುತ್ತದೆ? ಈ ಪ್ರಶ್ನೆಗಳು ಕರಿಯರ್ ಕ್ಲಾರಿಟಿ ನೀಡುತ್ತವೆ. ಇತರರ ದಾರಿಯನ್ನು ಕಾಪಿ ಮಾಡುವುದಕ್ಕಿಂತ ನಿಮ್ಮ ದಾರಿಯನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಸರ್ಸ ಒಂದು ಮೂಲ ಕಾರಣ, ಎಲ್ಲವನ್ನೂ ಪರ್ಫೆಕ್ಟ್ ಆಗಿ ಮಾಡಬೇಕು ಎಂಬ ಪರ್ಫೆಕ್ಷನಿಸಂ. ತಪ್ಪು ಆಗಬಾರದು, ಎಲ್ಲರೂ ಇಂಪ್ರೆಸ್ಡ್ ಆಗಬೇಕು, ಪ್ರತಿಯೊಂದು ಇಮೇಲ್ ಪರ್ಫೆಕ್ಟ್ ಆಗಿರಬೇಕು, ಪ್ರತಿಯೊಂದು ಪ್ರೆಸೆಂಟೇಷನ್ ಫ್ಲಾಲೆಸ್ ಆಗಿರಬೇಕು ಎಂದು ಯೋಚಿಸಿದರೆ ಕೆಲಸದ ಪ್ರತಿಯೊಂದು ಟಾಸ್ಕ್ ಆಗಿ ಬದಲಾಗುತ್ತದೆ. ಉತ್ತಮವಾಗಿ ಮಾಡುವ ಪ್ರಯತ್ನ ಒಳ್ಳೆಯದು, ಆದರೆ ರಕೊಯ್ಗಾಗಿ ನಿಮ್ಮ ಮೆಂಟಲ್ ಹೆಲ್ತ್ ಅನ್ನು ಬಲಿಕೊಡುವುದು ಅಗತ್ಯವಿಲ್ಲ. ಬೆಸ್ಟ್ ಪಾಸಿಬಲ್ ಎಫರ್ಟ್ ಮತ್ತು ಪರ್ಫೆಕ್ಟ್ ರಿಸಲ್ಟ್ ಎರಡೂ ಒಂದೇ ಅಲ್ಲ.
ನಿಮ್ಮ ಕೆಲಸದಲ್ಲಿ ಕ್ವಾಲಿಟಿ ಇರಲಿ, ಆದರೆ ನಿಮ್ಮನ್ನು ನೀವು ನಿರಂತರವಾಗಿ ಶಿಕ್ಷಿಸಿಕೊಳ್ಳಬೇಡಿ. ಯಾವಾಗಲಾದರೂ ವರಾಕ್ನಲ್ಲಿ ಮಿಸ್ಟೇಕ್ ಮಾಡಿದರೆ ಮೊದಲು ಪಾಸ್ ಮಾಡಿ. ಏನು ತಪ್ಪಾಯಿತು ಎಂದು ನೋಡಿ, ನಂತರ ಇದನ್ನು ಹೇಗೆ ಸರಿಪಡಿಸಬಹುದು ಎಂದು ಯೋಚಿಸಿ. ಕೊನೆಯಲ್ಲಿ ಮುಂದಿನ ಬಾರಿ ಇದನ್ನು ತಪ್ಪಿಸಲು ನಾನು ಯಾವ ಸಿಸ್ಟಮ್ ಬದಲಾಯಿಸಬೇಕು ಎಂದು ಕೇಳಿಕೊಳ್ಳಿ. ಈ 3 ಪ್ರಶ್ನೆಗಳು ಗಿಲ್ಟನ್ನು ಲರ್ನಿಂಗ್ ಆಗಿ ಪರಿವರ್ತಿಸಬಹುದು. ನಾನು ಯಾಕೆ ಹೀಗೆ ಮಾಡಿದೆ ಎಂದು ನಿಮ್ಮನ್ನು ನೀವು ಹೊಡೆಯುತ್ತಾ ಕುಳಿತರೆ ಸಮಸ್ಯೆ ಪರಿಹಾರವಾಗುವುದಿಲ್ಲ. ತಪ್ಪಿನಿಂದ ಪಾಠ ತೆಗೆದುಕೊಂಡು ಮುಂದಕ್ಕೆ ಸಾಗುವುದೇ ಜ್ಞಾನ. ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ಮಾತನಾಡುವಾಗಲೂ ಕೃಷ್ಣನ ಕರ್ಮಯೋಗದ ದೃಷ್ಟಿಕೋನ ಸಹಾಯಕ. ಕೆಲಸ ಮಾಡುವುದು ಕರ್ತವ್ಯ, ಆದರೆ ಕೆಲಸವೇ ಸಂಪೂರ್ಣ ಜೀವನವಲ್ಲ. ಆಫೀಸ್ ಮುಗಿದ ನಂತರವೂ ಲ್ಯಾಪ್ಟಾಪ್, ಇಮೇಲ್, ಮೆಸೇಜಸ್, ನೋಟಿಫಿಕೇಶನ್ಸ್ ಮನಸ್ಸನ್ನು ಹಿಡಿದುಕೊಂಡಿದ್ದರೆ ದೇಹ ಮಾತ್ರ ಮನೆಗೆ ಬಂದಿದೆ, ಮನಸ್ಸು ಇನ್ನೂ ವಾಕ್ನಲ್ಲಿ ಕೆಲಸ ಮಾಡುತ್ತಿದೆ. ಆದ್ದರಿಂದ ಸಾಧ್ಯವಾದಷ್ಟು ಒಂದು ಬೌಂಡ್ರಿ ನಿರ್ಮಿಸಿ. ಕೆಲಸದ ಸಮಯದಲ್ಲಿ ಕೆಲಸಕ್ಕೆ ಸಂಪೂರ್ಣ ಗಮನ ಕೊಡಿ. ಕೆಲಸ ಮುಗಿದಾಗ ಸಾಧ್ಯವಾದಷ್ಟು ಮನಸ್ಸಿಗೆ, ಈಗ ನಾನು ನನ್ನ ಕುಟುಂಬ, ನನ್ನ ವಿಶ್ರಾಂತಿ, ನನ್ನ ಜೀವನದ ಕಡೆಗೆ ಮರಳುತ್ತಿದ್ದೇನೆ ಎಂದು ಸಿಗ್ನಲ್ ಕೊಡಿ. ನಿದ್ರೆ, ಆಹಾರ, ದೈಹಿಕ ಚಟುವಟಿಕೆ ಮತ್ತು ವಿಶ್ರಾಂತಿಯನ್ನು ನಿರ್ಲಕ್ಷಿಸಿ ಕೇವಲ ಪ್ರಾಡಕ್ಟಿವಿಟಿ ಹೆಚ್ಚಿಸಲು ಪ್ರಯತ್ನಿಸುವುದು ದೀರ್ಘಾವಧಿಯಲ್ಲಿ ವಿರುದ್ಧ ಪರಿಣಾಮ ನೀಡಬಹುದು. ದಣಿದ ದೇಹವು ಸ್ಟ್ರೆಸ್ ಅನ್ನು ಹೆಚ್ಚು ತೀವ್ರವಾಗಿ ಅನುಭವಿಸಬಹುದು. ಆದ್ದರಿಂದ ಸ್ಪಿರಿಚುವಲ್ ವಿಸ್ಡಮ್ ಜೊತೆಗೆ ಬೇಸಿಕ್ ಸೆಲ್ಫ್ ಕೇರ್ ಕೂಡ ಅಗತ್ಯ. ಪ್ರತಿದಿನ ಸ್ವಲ್ಪ ನಡೆದು ಬರುವುದು, ಸ್ಕ್ರೀನ್ ಟೈಮ್ ಕಡಿಮೆ ಮಾಡುವುದು, ಸಮರ್ಪಕ ನಿದ್ರೆ ಪಡೆಯುವುದು, ನಿಯಮಿತವಾಗಿ ಊಟ ಮಾಡುವುದು ಮತ್ತು ಕೆಲಸದ ನಡುವೆ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳುವುದು ಮನಸ್ಸಿಗೆ ಸಹಾಯ ಮಾಡಬಹುದು. ಕೆಲವೊಮ್ಮೆ ಸ್ಟ್ರೆಸ್ ಕೆಲಸದ ಪ್ರಮಾಣದಿಂದ ಬರುವುದಿಲ್ಲ, ಕೆಲಸದ ಅರ್ಥ ಕಾಣದಿರುವುದರಿಂದ ಬರುತ್ತದೆ. ನಾನು ಪ್ರತಿದಿನ ಇದನ್ನೇ ಯಾಕೆ ಮಾಡುತ್ತಿದ್ದೇನೆ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೂಡುತ್ತದೆ. ಆಗ ನಿಮ್ಮ ಕೆಲಸವು ಯಾರಿಗೆ ಉಪಯೋಗವಾಗುತ್ತದೆ ಎಂದು ಯೋಚಿಸಿ. ನಿಮ್ಮ ಕೆಲಸ ಒಂದು ಕಸರ್ಗೆ ಸಹಾಯ ಮಾಡುತ್ತಿದೆಯೇ? ಒಂದು ಆ ಸಮಸ್ಯೆ ಪರಿಹರಿಸುತ್ತಿದೆಯೇ? ಒಂದು ಕುಟುಂಬದ ಜೀವನವನ್ನು ಸುಲಭಗೊಳಿಸುತ್ತಿದೆಯೇ? ಒಂದು ಕಾಯ್ಗೆ ವ್ಯಾಲ್ಯೂ ಸೃಷ್ಟಿಸುತ್ತಿದೆಯೇ? ಪ್ರತಿಯೊಂದು ಕೆಲಸದಲ್ಲೂ ಒಂದು ಕಾಂಟ್ರಿಬ್ಯೂಷನ್ ಇರುತ್ತದೆ. ಆ ಕಾಂಟ್ರಿಬ್ಯೂಷನ್ ಅನ್ನು ನೋಡಲು ಪ್ರಾರಂಭಿಸಿದಾಗ ಕೆಲಸ ಕೇವಲ ಸಾರ್ಗಾಗಿ ಮಾಡುವ ಟಾಸ್ಕ್ ಆಗಿರದೆ ಒಂದು ಮೀನಿಂಗ್ಫುಲ್ ರೆಸ್ಪಾನ್ಸಿಬಿಲಿಟಿ ಆಗಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವಿದೆ. ಕೃಷ್ಣನ ಟೀಚಿಂಗ್ಸ್ ಅನ್ನು ವರಾಕ್ನಲ್ಲಿ ಅನ್ವಯಿಸುವುದು ಎಂದರೆ ಇಂಜಸ್ಟಿಸ್, ಹರಾಸ್ಮೆಂಟ್, ಎಕ್ಸ್ಪ್ಲಾಯ್ಟೇಷನ್ ಅಥವಾ ಅನ್ಹೆಲ್ತಿ ಎನ್ವೈರನ್ಮೆಂಟ್ ಅನ್ನು ಸಹಿಸಿಕೊಂಡು ಸುಮ್ಮನಿರಬೇಕು ಎಂದಲ್ಲ. ಶಾಂತಿ ಎಂದರೆ ದುರುಪಯೋಗವನ್ನು ಒಪ್ಪಿಕೊಳ್ಳುವುದು ಅಲ್ಲ. ಧರ್ಮ ಎಂದರೆ ಸರಿಯಾದದ್ದನ್ನು ಮಾಡಲು ಧೈರ್ಯ ಹೊಂದುವುದು. ಅನ್ಯಾಯವಾಗುತ್ತಿದ್ದರೆ ಸೂಕ್ತವಾಗಿ ಮಾತನಾಡುವುದು, ಬೌಂಡ್ರಿ ಇಡುವುದು, ಅಗತ್ಯವಿದ್ದರೆ HR ಅಥವಾ ಸಂಬಂಧಿಸಿದ ವ್ಯವಸ್ಥೆಯನ್ನು ಸಂಪರ್ಕಿಸುವುದು, ಪರಿಸ್ಥಿತಿ ಬದಲಾವಣೆಯಾಗದಿದ್ದರೆ ಹೊಸ ಅವಕಾಶ ಹುಡುಕುವುದು, ಇವೆಲ್ಲವೂ ಜವಾಬ್ದಾರಿಯುತ ಕ್ರಮಗಳಾಗಬಹುದು. ಇನ ಪೀಸ್ ಮತ್ತು ಹೆಲ್ದಿ ಬೌಂಡರೀಸ್ ಪರಸ್ಪರ ವಿರೋಧಿಗಳಲ್ಲ. ವರಾಕ್ನಲ್ಲಿ ಡಿಫಿಕಲ್ಟ್ ಕಾನ್ವರ್ಸೇಷನ್ ಬಂದಾಗ ಕೃಷ್ಣನ ಸ್ಥಿರ ಮನಸ್ಸು ಎಂಬ ಕಲ್ಪನೆಯನ್ನು ನೆನಪಿಸಿಕೊಳ್ಳಬಹುದು. ಮಾತುಕತೆಗೆ ಮುನ್ನ ನಾನು ಗೆಲ್ಲಬೇಕು ಎಂಬ ಮೈಂಡ್ಸೆಟ್ ಬದಲು ಸಮಸ್ಯೆಯನ್ನು ಪರಿಹರಿಸಬೇಕು ಎಂಬ ಮೈಂಡ್ಸೆಟ್ ಇಡಿ. ವ್ಯಕ್ತಿಯ ಮೇಲೆ ದಾಳಿ ಮಾಡಬೇಡಿ, ಸಮಸ್ಯೆಯ ಬಗ್ಗೆ ಮಾತನಾಡಿ. ನೀವು ಯಾವಾಗಲೂ ಹೀಗೆ ಮಾಡುತ್ತೀರಿ ಎನ್ನುವುದಕ್ಕಿಂತ ಈ ಪರಿಸ್ಥಿತಿಯಲ್ಲಿ ಈ ಸಮಸ್ಯೆ ಉಂಟಾಗಿದೆ, ಇದನ್ನು ಹೇಗೆ ಸರಿಪಡಿಸಬಹುದು ಎಂದು ಮಾತನಾಡಿ. ಈ ಸಣ್ಣ ಬದಲಾವಣೆ ಕಾನ್ಫ್ಲಿಕ್ಟ್ ಅನ್ನು ಕಡಿಮೆ ಮಾಡಬಹುದು. ಮತ್ತೊಂದು ಪ್ರಮುಖ ಪಾಠ, ನಿಮ್ಮ ಅಟೆನ್ಷನ್ ಅತ್ಯಂತ ಅಮೂಲ್ಯ. ವರ್ಕ್ನಲ್ಲಿ ಪ್ರತಿಯೊಂದು ಯೋಕಾವೆಗೆ ತಕ್ಷಣ ಪ್ರತಿಕ್ರಿಯಿಸುವುದು ಪ್ರಾಡಕ್ಟಿವಿಟಿ ಅಲ್ಲ. ಒಂದು ಟಾಸ್ಕ್ ಮಾಡುತ್ತಿರುವಾಗ 10 ಬಾರಿ ಫೋನ್ ಚೆಕ್ ಮಾಡಿದರೆ ಮನಸ್ಸು ನಿರಂತರವಾಗಿ ಕಾಂಟೆಕ್ಸ್ಟ್ ಸ್ವಿಚ್ ಮಾಡುತ್ತದೆ. ಇದು ಮಾನಸಿಕ ದಣಿವನ್ನು ಹೆಚ್ಚಿಸಬಹುದು. ಆದ್ದರಿಂದ ಕೆಲವು ಸಮಯಗಳಲ್ಲಿ ನೋಟಿಫಿಕೇಶನ್ಸ್ ಮ್ಯೂಟ್ ಮಾಡಿ, ಒಂದು ಕೆಲಸಕ್ಕೆ ಫೋಕಸ್ ನೀಡಿ, ನಂತರ ಮೆಸೇಜಸ್ ಚೆಕ್ ಮಾಡುವ ಅಭ್ಯಾಸ ಬೆಳೆಸಬಹುದು. ಇದು ಕೇವಲ ಮಾಡರ್ನ್ ಪ್ರಾಡಕ್ಟಿವಿಟಿ ಟೆಕ್ನಿಕ್ ಅಲ್ಲ, ನಿಮ್ಮ ಮನಸ್ಸಿನ ಮೇಲೆ ನೀವು ಅಧಿಕಾರ ಹೊಂದಿದ್ದೀರಿ ಎಂಬುದನ್ನು ಪ್ರಾಕ್ಟಿಕಲಿ ತೋರಿಸುವ ಒಂದು ವಿಧಾನ. ಅರ್ಜುನನಿಗೆ ಕೃಷ್ಣನು ಗೊಂದಲದ ಮಧ್ಯೆ ಕ್ಲಾರಿಟಿ ನೀಡಿದಂತೆ ನಾವು ಕೂಡ ನಮ್ಮ ಪ್ರಯಾರಿಟಿ ಸ್ಪಷ್ಟಪಡಿಸಬೇಕು. ಪ್ರತಿದಿನ ಬೆಳಿಗ್ಗೆ 3 ಮುಖ್ಯ ಕೆಲಸಗಳನ್ನು ಆಯ್ಕೆ ಮಾಡಿ. ಇಂದು ಎಲ್ಲವನ್ನೂ ಮುಗಿಸಬೇಕು ಎನ್ನುವುದಕ್ಕಿಂತ ಇಂದು ಅತ್ಯಂತ ಮುಖ್ಯವಾದ 3 ವಿಷಯಗಳನ್ನು ಪೂರ್ಣಗೊಳಿಸುತ್ತೇನೆ ಎನ್ನುವುದು ಮನಸ್ಸಿಗೆ ಹೆಚ್ಚು ಕ್ಲಾರಿಟಿ ನೀಡಬಹುದು. ಕೆಲಸದ ಪಟ್ಟಿಯ ಅಂತ್ಯವಿಲ್ಲ, ಆದರೆ ನಿಮ್ಮ ಅಟೆನ್ಷನ್ ಸೀಮಿತ. ಆದ್ದರಿಂದ ಮುಖ್ಯವಾದುದನ್ನು ಮೊದಲಿಗೆ ಮಾಡುವುದು ಅಗತ್ಯ. ನೀವು ಪ್ರತಿದಿನ ನಿಮ್ಮನ್ನು ನೀವು ಕೇಳಬಹುದಾದ ಒಂದು ಪ್ರಶ್ನೆ ಇದೆ, ನಾನು ಈಗ ಮಾಡುತ್ತಿರುವ ಕೆಲಸ ನನ್ನ ನಿಯಂತ್ರಣದಲ್ಲಿದೆಯೇ? ಉತ್ತರ ಹೌದು ಎಂದರೆ ಆಕ್ಷನ್ ತೆಗೆದುಕೊಳ್ಳಿ. ಉತ್ತರ ಇಲ್ಲ ಎಂದರೆ ಅಕ್ಸೆಪ್ಟೆನ್ಸ್ ಅಭ್ಯಾಸ ಮಾಡಿ. ಉದಾಹರಣೆಗೆ, ಕ್ಲೈಯೆಂಟ್ ನಿಮ್ಮ ಪ್ರಪೋಸಲ್ ಅನ್ನು ಅಪ್ರೂವ್ ಮಾಡುತ್ತಾರೆಯೇ ಎಂಬುದು ನಿಮ್ಮ ಸಂಪೂರ್ಣ ಕೊಯ್ರೋನಲ್ಲಿ ಇಲ್ಲ. ಆದರೆ ಪ್ರಪೋಸಲ್ ಅನ್ನು ಉತ್ತಮವಾಗಿ ತಯಾರಿಸುವುದು ನಿಮ್ಮ ಕೊಯ್ರೋನಲ್ಲಿ ಇದೆ.
ಬಾಸ್ ನಿಮ್ಮ ಪರ್ಫಾರ್ಮೆನ್ಸ್ ರೇಟಿಂಗ್ ಅನ್ನು ಹೇಗೆ ನೀಡುತ್ತಾರೆ ಎಂಬುದು ಸಂಪೂರ್ಣ ಕೊಯ್ರೋನಲ್ಲಿ ಇಲ್ಲ. ಆದರೆ ನಿಮ್ಮ ವರ್ಕ್ ಡಾಕ್ಯುಮೆಂಟೇಶನ್, ಕಮ್ಯುನಿಕೇಷನ್ ಮತ್ತು ಎಫರ್ಟ್ ನಿಮ್ಮ ಕೊಯ್ರೋನಲ್ಲಿ ಇವೆ. ಪ್ರಮೋಷನ್ ಯಾವಾಗ ಬರುತ್ತದೆ ಎಂಬುದು ಸಂಪೂರ್ಣ ಕೊಯ್ರೋನಲ್ಲಿ ಇಲ್ಲ. ಆದರೆ ನಿಮ್ಮ ಸ್ಕಿಲ್ಸ್ ಮತ್ತು ರೆಡಿನೆಸ್ ಬೆಳೆಸುವುದು ನಿಮ್ಮ ಕೈಯಲ್ಲಿದೆ. ಈ ಡಿಸ್ಟಿಂಕ್ಷನ್ ಅನ್ನು ನಿಧಾನವಾಗಿ ಕಡಿಮೆ ಮಾಡಬಹುದು. ಭಯ ಬಂದಾಗ ಅದನ್ನು ಶತ್ರುವಾಗಿ ನೋಡಬೇಡಿ. ಕೆಲವೊಮ್ಮೆ ಫಿಯರ್ ನಮ್ಮ ಮನಸ್ಸು, ಇದು ನನಗೆ ಮುಖ್ಯ ಎಂದು ಹೇಳುವ ಸಿಗ್ನಲ್ ಆಗಿರಬಹುದು. ಪ್ರೆಸೆಂಟೇಷನ್ ಬಗ್ಗೆ ಭಯವಿದ್ದರೆ ಪ್ರೆಸೆಂಟೇಷನ್ ನಿಮಗೆ ಮುಖ್ಯವಾಗಿರಬಹುದು. ಹೊಸ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನರ್ವಸ್ನೆಸ್ ಇದ್ದರೆ ನೀವು ಗ್ರೋತ್ ಹೊಯ್ಗೆ ಹೋಗುತ್ತಿದ್ದೀರಿ ಎಂದರ್ಥವಾಗಬಹುದು. ಫಿಯರ್ ಬಂದಾಗ ನನಗೆ ಭಯವಾಗುತ್ತಿದೆ, ಆದ್ದರಿಂದ ನಾನು ಇದನ್ನು ಮಾಡಬಾರದು ಎನ್ನುವುದಕ್ಕಿಂತ ನನಗೆ ಭಯವಾಗುತ್ತಿದೆ, ಆದರೂ ನಾನು ಅಗತ್ಯವಾದ ಸಿದ್ಧತೆಯನ್ನು ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಇಡಬಹುದು ಎಂದು ಹೇಳಿಕೊಳ್ಳಿ. ಶ್ರೀಕೃಷ್ಣನ ಸಂದೇಶದಲ್ಲಿ ಆಕ್ಷನ್ ಬಹಳ ಮುಖ್ಯ. ಕೇವಲ ಯೋಚಿಸುತ್ತಾ ಕುಳಿತುಕೊಳ್ಳುವುದರಿಂದ ಕ್ಲಾರಿಟಿ ಯಾವಾಗಲೂ ಬರುವುದಿಲ್ಲ. ಕೆಲವೊಮ್ಮೆ ಆಕ್ಷನ್ ತೆಗೆದುಕೊಂಡ ನಂತರವೇ ಕ್ಲಾರಿಟಿ ಬರುತ್ತದೆ. ನೀವು ಹೊಸ ಸ್ಕಿಲ್ ಕಲಿಯಬೇಕೆಂದು ತಿಂಗಳುಗಳ ಕಾಲ ಯೋಚಿಸುತ್ತಿದ್ದರೆ, ಒಂದು ದಿನ ಕೋರ್ಸ್ ಮೊದಲ ಲೆಸನ್ ಆರಂಭಿಸಿ. ನೀವು ಬಾಸ್ ಜೊತೆ ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡಬೇಕೆಂದು ಭಯಪಡುತ್ತಿದ್ದರೆ, ಮೊದಲು ಪಾಯಿಂಟ್ಸ್ ಬರೆಯಿರಿ. ನೀವು ಕರಿಯರ್ ಚೇಂಜ್ ಬಗ್ಗೆ ಯೋಚಿಸುತ್ತಿದ್ದರೆ, ಮೊದಲಿಗೆ ಮಾರ್ಕೆಟ್ ಬಗ್ಗೆ ತಿಳಿದುಕೊಳ್ಳಿ, ನಿಮ್ಮ ರೆಸ್ಯೂಮ್ ಅಪ್ಡೇಟ್ ಮಾಡಿ, ಸ್ಕಿಲ್ಸ್ ಐಡೆಂಟಿಫೈ ಮಾಡಿ. ಸಣ್ಣ ಆಕ್ಷನ್ ಭಯದ ಗೋಡೆಯನ್ನು ಒಡೆಯಲು ಪ್ರಾರಂಭಿಸುತ್ತದೆ. ಇನ್ನೊಂದು ವಿಷಯ, ನಿಮ್ಮ ಮನಸ್ಸಿಗೆ ಪ್ರತಿದಿನ ನೆಗೆಟಿವ್ ಇನ್ಪುಟ್ ಮಾತ್ರ ನೀಡಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣ ಇಮೇಲ್, ಸೋಷಿಯಲ್ ಮೀಡಿಯಾ, ನೆಗೆಟಿವ್ ನ್ಯೂಸ್, ವರ್ಕ್ಪ್ಲೇಸ್ ಮೆಸೇಜಸ್ ಇವುಗಳಿಂದ ದಿನವನ್ನು ಆರಂಭಿಸಿದರೆ ಮನಸ್ಸು ರಿಯಾಕ್ಟಿವ್ ಆಗಿ ಹೋಗಬಹುದು. ಬದಲಿಗೆ ಕೆಲವು ನಿಮಿಷ ಶಾಂತಿ, ಓದು, ಪ್ರಾರ್ಥನೆ, ಮೆಡಿಟೇಷನ್ ಅಥವಾ ಪಾಸಿಟಿವ್ ರಕೊಯ್ಗೆ ಮೀಸಲಿಡಬಹುದು. ಇದು ಮನಸ್ಸಿಗೆ ಒಂದು ಸೈಕಲಾಜಿಕಲ್ ಬಫರ್ ನೀಡಬಹುದು. ಕೆಲಸದ ಒತ್ತಡ ಹೆಚ್ಚಾದಾಗ ನಾನು ಇದನ್ನು ಒಬ್ಬನೇ ಹ್ಯಾಂಡಲ್ ಮಾಡಬೇಕು ಎಂಬ ಭಾವನೆ ಕೂಡ ಬರುತ್ತದೆ. ಆದರೆ ಸಹಾಯ ಕೇಳುವುದು ದುರ್ಬಲತೆ ಅಲ್ಲ. ಆನಲ್ಲಿ ವರ್ಕ್ಲೋಡ್ ಹಂಚಿಕೊಳ್ಳುವುದು, ಮ್ಯಾನೇಜರ್ ಜೊತೆ ಪ್ರಯಾರಿಟೀಸ್ ಬಗ್ಗೆ ಮಾತನಾಡುವುದು, ಕಾನಿಂದ ಕ್ಲಾರಿಫಿಕೇಶನ್ ಕೇಳುವುದು, ಟ್ರಸ್ಟೆಡ್ ಪರ್ಸನ್ ಜೊತೆ ನಿಮ್ಮ ಫೀಲಿಂಗ್ಸ್ ಹಂಚಿಕೊಳ್ಳುವುದು ಇವೆಲ್ಲವೂ ಮೆಚ್ಯೂರ್ ಬಿಹೇವಿಯರ್. ಕೃಷ್ಣನು ಅರ್ಜುನನಿಗೆ ಮಾರ್ಗದರ್ಶನ ನೀಡಿದಂತೆ, ಜೀವನದಲ್ಲೂ ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ಪಡೆಯುವುದು ಶಕ್ತಿಯ ಲಕ್ಷಣ. ನಿಮ್ಮ ಕಾರ್ನಲ್ಲಿ ಕೆಲವು ದಿನಗಳು ತುಂಬಾ ಕಷ್ಟಕರವಾಗಿರಬಹುದು. ನೀವು ಎಷ್ಟು ಡಿಸಿಪ್ಲಿನ್ಡ್ ಆಗಿದ್ದರೂ ಸ್ಟ್ರೆಸ್ ಸಂಪೂರ್ಣವಾಗಿ ಮಾಯವಾಗುವುದಿಲ್ಲ. ಗುರಿ ಸ್ಟ್ರೆಸ್ ಇಲ್ಲದ ಜೀವನವಲ್ಲ. ಗುರಿ ಸ್ಟ್ರೆಸ್ ಬಂದಾಗ ಅದರಿಂದ ಸಂಪೂರ್ಣವಾಗಿ ನಿಯಂತ್ರಿಸಲ್ಪಡದ ಮನಸ್ಸನ್ನು ಬೆಳೆಸುವುದು. ಮಳೆ ಬರುತ್ತದೆ ಎಂಬುದನ್ನು ನಾವು ಯಾವಾಗಲೂ ನಿಲ್ಲಿಸಲಾರವು, ಆದರೆ ಮಳೆಯಲ್ಲಿ ಹೇಗೆ ನಡೆಯಬೇಕು ಎಂಬುದನ್ನು ಕಲಿಯಬಹುದು. ಅದೇ ರೀತಿ ವರ್ಕ್ಪ್ಲೇಸ್ ಚಾಲೆಂಜಸ್ ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿಲ್ಲ, ಆದರೆ ಅವುಗಳಿಗೆ ನಮ್ಮ ರೆಸ್ಪಾನ್ಸ್ ಅನ್ನು ನಾವು ಬೆಳೆಸಬಹುದು. ಪ್ರತಿದಿನ ಕೆಲಸ ಮುಗಿದ ನಂತರ ಒಂದು ಸಣ್ಣ ಸೆಲ್ಫ್ ರಿವ್ಯೂ ಮಾಡಬಹುದು. ಇಂದು ನಾನು ಚೆನ್ನಾಗಿ ಮಾಡಿದ ಒಂದು ವಿಷಯ ಯಾವುದು? ನಾನು ಕಲಿತ ಒಂದು ಪಾಠ ಯಾವುದು? ನಾಳೆ ನಾನು ಸುಧಾರಿಸಬೇಕಾದ ಒಂದು ವಿಷಯ ಯಾವುದು? ಈ 3 ಪ್ರಶ್ನೆಗಳು ಸಾಕು, ನಿಮ್ಮ ದಿನವನ್ನು ಏನಿಂದ ಆರೆಗೆ ಬದಲಾಯಿಸುತ್ತವೆ. ದಿನದ ಕೊನೆಯಲ್ಲಿ ನಿಮ್ಮನ್ನು ನೀವು ಬ್ಲೇಮ್ ಮಾಡುವ ಬದಲು ನಿಮ್ಮನ್ನು ನೀವು ಕೋಚ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಶಸ್ಸು ಬಂದಾಗಲೂ ಒಂದು ವಿಷಯ ನೆನಪಿಡಿ, ಯಶಸ್ಸು ಶಾಶ್ವತವಲ್ಲ. ಹಾಗೆಯೇ ಒಂದು ಫೇಲಿಯರ್ ಕೂಡ ಶಾಶ್ವತವಲ್ಲ. ಕರಿಯರ್ ಒಂದು ಲಾಂಗ್ ಜರ್ನಿ. ಒಂದು ಅಪ್ರೇಸಲ್ ಸೈಕಲ್ ನಿಮ್ಮ ಸಂಪೂರ್ಣ ಕರಿಯರ್ ಅನ್ನು ನಿರ್ಧರಿಸುವುದಿಲ್ಲ. ಒಂದು ಇಂಟರ್ವ್ಯೂ ರಿಜೆಕ್ಷನ್ ನಿಮ್ಮ ಸಾಮರ್ಥ್ಯದ ಅಂತಿಮ ತೀರ್ಪಲ್ಲ. ಒಂದು ಬ್ಯಾಡ್ ಬಾಸ್ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ಒಂದು ಫೇಲ್ಡ್ ಬಿಸ್ನೆಸ್ ಐಡಿಯಾ ನಿಮ್ಮ ಕ್ರಾವ್ಯನ್ನು ಕೊನೆಗೊಳಿಸುವುದಿಲ್ಲ. ನೀವು ಕಲಿಯುತ್ತಾ, ಬದಲಾಗುತ್ತಾ, ಮುಂದುವರಿಯುತ್ತಾ ಇದ್ದರೆ ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ. ಕೊನೆಗೆ, ಆಧುನಿಕ ವರ್ಕ್ಪ್ಲೇಸ್ ಸ್ಟ್ರೆಸ್ ಅನ್ನು ಎದುರಿಸಲು ಶ್ರೀಕೃಷ್ಣನ ಜ್ಞಾನದಿಂದ ನಾವು 5 ಪ್ರಮುಖ ಪ್ರಿನ್ಸಿಪಲ್ಸ್ ತೆಗೆದುಕೊಳ್ಳಬಹುದು. ಮೊದಲನೆಯದು, ನಿಮ್ಮ ಕೊಯ್ರೋನಲ್ಲಿ ಇರುವ ಕೆಲಸದ ಮೇಲೆ ಗಮನ ಕೊಡಿ. ಎರಡನೆಯದು, ಯಶಸ್ಸು ಮತ್ತು ವಿಫಲತೆ ಎರಡರಲ್ಲೂ ಸಮತೋಲನ ಕಾಪಾಡಿ. ಮೂರನೆಯದು, ನಿಮ್ಮ ಮನಸ್ಸನ್ನು ಟ್ರೈನ್ ಮಾಡಿ, ಪ್ರತಿಯೊಂದು ಥಾಟ್ ಅನ್ನು ಟ್ರೂತ್ ಎಂದು ನಂಬಬೇಡಿ. ನಾಲ್ಕನೆಯದು, ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ, ಆದರೆ ನಿಮ್ಮ ಸೆಲ್ಫ್ ವರ್ತ್ ಅನ್ನು ಅರ್ಸ್ಗೆ ಕಟ್ಟಬೇಡಿ. ಐದನೆಯದು, ಧರ್ಮ, ಬೌಂಡರೀಸ್ ಮತ್ತು ಆತ್ಮಗೌರವವನ್ನು ಕಾಪಾಡಿಕೊಳ್ಳಿ. ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ, ನೀವು ಇಂದು ಎದುರಿಸುತ್ತಿರುವ ವರ್ಕ್ಪ್ಲೇಸ್ ಪ್ರಾಬ್ಲಮ್ ಏನು? ಅದು ಒಂದು ಡಿಫಿಕಲ್ಟ್ ಬಾಸ್ ಆಗಿರಬಹುದು, ಒಂದು ಇಂಪಾಸಿಬಲ್ ಡೆಡ್ಲೈನ್ ಆಗಿರಬಹುದು, ಒಂದು ಡಿಫಿಕಲ್ಟ್ ಕಾಲೀಗ್ ಆಗಿರಬಹುದು, ಪ್ರಮೋಷನ್ ಬಗ್ಗೆ ಅನ್ಸರ್ಟನಿಟಿ ಆಗಿರಬಹುದು, ಜಾಬ್ ಸೆಕ್ಯೂರಿಟಿ ಬಗ್ಗೆ ಭಯವಾಗಿರಬಹುದು, ಅಥವಾ ನಿಮ್ಮದೇ ಮನಸ್ಸಿನೊಳಗಿನ ನಾನು ಸಾಕಷ್ಟು ಒಳ್ಳೆಯವನಲ್ಲ ಎಂಬ ಧ್ವನಿಯಾಗಿರಬಹುದು. ಈಗ ನಿಮ್ಮನ್ನು ನೀವು ಒಂದು ಪ್ರಶ್ನೆ ಕೇಳಿ, ಈ ಪರಿಸ್ಥಿತಿಯಲ್ಲಿ ನನ್ನ ಕೊಯ್ರೋನಲ್ಲಿ ಇರುವ ಮುಂದಿನ ಸರಿಯಾದ ಹೆಜ್ಜೆ ಯಾವುದು? ಆ ಒಂದು ಪ್ರಶ್ನೆ ನಿಮ್ಮ ಸಂಪೂರ್ಣ ಜೀವನವನ್ನು ತಕ್ಷಣ ಬದಲಿಸದೇ ಇರಬಹುದು, ಆದರೆ ನಿಮ್ಮ ಮುಂದಿನ ಕ್ಷಣವನ್ನು ಬದಲಾಯಿಸಬಹುದು.
ಮತ್ತು ಅನೇಕ ಬಾರಿ ಜೀವನ ಬದಲಾಗುವುದು ದೊಡ್ಡ ನಿರ್ಧಾರಗಳಿಂದಲ್ಲ, ಪ್ರತಿದಿನ ತೆಗೆದುಕೊಳ್ಳುವ ಸಣ್ಣ ಸರಿಯಾದ ಹೆಜ್ಜೆಗಳಿಂದ. ಶ್ರೀಕೃಷ್ಣನ ಸಂದೇಶದ ಸೌಂದರ್ಯ ಇದೆ. ಜೀವನದಲ್ಲಿ ಯುದ್ಧಗಳು ಸಂಪೂರ್ಣವಾಗಿ ಮುಗಿಯುವುದಿಲ್ಲ, ಆದರೆ ಯುದ್ಧದ ಮಧ್ಯದಲ್ಲೂ ಮನಸ್ಸಿನಲ್ಲಿ ಕ್ಲಾರಿಟಿ, ಕರ್ತವ್ಯದಲ್ಲಿ ಸಿನ್ಸಿಯರಿಟಿ ಮತ್ತು ಹೃದಯದಲ್ಲಿ ಸಮತ್ವವನ್ನು ಬೆಳೆಸಬಹುದು. ಕೆಲಸದ ಸ್ಥಳದಲ್ಲಿ ಎಲ್ಲವೂ ನಮ್ಮ ಇಷ್ಟದಂತೆ ನಡೆಯುವುದಿಲ್ಲ. ಜನರು ಬದಲಾಗುತ್ತಾರೆ, ಪರಿಸ್ಥಿತಿಗಳು ಬದಲಾಗುತ್ತವೆ, ಟಾರ್ಗೆಟ್ಸ್ ಬದಲಾಗುತ್ತವೆ, ಕಂಪನೀಸ್ ಬದಲಾಗುತ್ತವೆ, ಟೆಕ್ನಾಲಜಿ ಬದಲಾಗುತ್ತದೆ. ಆದರೆ ನಮ್ಮ ಒಳಗಿನ ಶಾಂತಿ, ನಮ್ಮ ವ್ಯಾಲ್ಯೂಸ್, ನಮ್ಮ ಡಿಸಿಪ್ಲಿನ್ ಮತ್ತು ನಮ್ಮ ರೆಸ್ಪಾನ್ಸ್ ಅನ್ನು ನಾವು ಪ್ರತಿದಿನ ಬೆಳೆಸಬಹುದು. ಆದ್ದರಿಂದ ನಾಳೆ ಆಫ್ಗೆ ಹೋಗುವಾಗ ಒಂದು ಹೊಸ ಮೈಂಡ್ಸೆಟ್ ತೆಗೆದುಕೊಂಡು ಹೋಗಿ. ನಾನು ಎಲ್ಲವನ್ನೂ ಕಂಟ್ರೋಲ್ ಮಾಡಬೇಕು ಎಂದು ಅಲ್ಲ, ನನ್ನಿಂದ ಸಾಧ್ಯವಾದುದನ್ನು ಶಾಂತವಾಗಿ ಮತ್ತು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು. ಎಲ್ಲರೂ ನನ್ನನ್ನು ಮೆಚ್ಚಬೇಕು ಎಂದು ಅಲ್ಲ, ನಾನು ನನ್ನ ಕೆಲಸವನ್ನು ಗೌರವದಿಂದ ಮಾಡುತ್ತೇನೆ ಎಂದು. ನಾನು ಎಂದಿಗೂ ಫೇಲ್ ಆಗಬಾರದು ಎಂದು ಅಲ್ಲ, ಫೇಲ್ ಆದರೆ ಕಲಿತು ಮತ್ತೆ ಪ್ರಯತ್ನಿಸುತ್ತೇನೆ ಎಂದು. ನನ್ನ ಫ್ಯೂಚರ್ ಏನಾಗುತ್ತದೆ ಎಂದು ನಿರಂತರವಾಗಿ ಭಯಪಡುವುದಕ್ಕಿಂತ ಇಂದು ನಾನು ಮಾಡಬೇಕಾದ ಸರಿಯಾದ ಕೆಲಸ ಯಾವುದು ಎಂದು ಕೇಳಿಕೊಳ್ಳಿ. ಮತ್ತು ನೆನಪಿಡಿ, ನಿಮ್ಮ ಮನಸ್ಸು ನಿಮ್ಮ ವರಾಕ್ಗಿಂತ ದೊಡ್ಡದು, ನಿಮ್ಮ ಜೀವನ ಒಂದು ಸೇವೆಗಿಂತ ದೊಡ್ಡದು, ನಿಮ್ಮ ಮೌಲ್ಯ ಒಂದು ಸ್ಯಾಲರೀಸ್ಗಿಂತ ದೊಡ್ಡದು, ನಿಮ್ಮ ಭವಿಷ್ಯ ಒಂದು ಬ್ಯಾಡಾಗಿಂತ ದೊಡ್ಡದು. ಕೆಲಸ ನಿಮ್ಮ ಜೀವನದ ಒಂದು ಭಾಗ, ಅದು ನಿಮ್ಮ ಸಂಪೂರ್ಣ ಅಸ್ತಿತ್ವವಲ್ಲ. ನೀವು ಕೆಲಸ ಮಾಡಬೇಕು, ಬೆಳೆಯಬೇಕು, ಸಾಧಿಸಬೇಕು, ಆದರೆ ನಿಮ್ಮ ಒಳಗಿನ ಶಾಂತಿಯನ್ನು ಕಳೆದುಕೊಂಡು ಅಲ್ಲ. ಶ್ರೀಕೃಷ್ಣನ ಪ್ರಾಚೀನ ಜ್ಞಾನವನ್ನು ಆಧುನಿಕ ಜೀವನದಲ್ಲಿ ಅರ್ಥಮಾಡಿಕೊಳ್ಳುವ ನಿಜವಾದ ಅರ್ಥ ಇದೆ. ಕೆಲಸದಿಂದ ಓಡಿಹೋಗುವುದು ಅಲ್ಲ, ಕೆಲಸದ ಮಧ್ಯೆಯೂ ಮನಸ್ಸನ್ನು ಕಳೆದುಕೊಳ್ಳದಿರುವುದು. ಫಲವನ್ನು ತಿರಸ್ಕರಿಸುವುದು ಅಲ್ಲ, ಫಲದ ಭಯದಿಂದ ವರ್ತಮಾನವನ್ನು ಕಳೆದುಕೊಳ್ಳದಿರುವುದು. ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದು ಅಲ್ಲ, ಅವುಗಳನ್ನು ಸ್ಥಿರ ಮನಸ್ಸಿನಿಂದ ಎದುರಿಸುವುದು. ಇಂದು ನಿಮ್ಮ ವರ್ಕ್ಪ್ಲೇಸ್ ಸ್ಟ್ರೆಸ್ ಎಷ್ಟೇ ದೊಡ್ಡದಾಗಿ ಕಾಣಿಸಿಕೊಂಡರೂ ಅದನ್ನು ಒಂದು ಕ್ಷಣದಲ್ಲಿ ಸಂಪೂರ್ಣ ಪರಿಹರಿಸಬೇಕೆಂದು ನಿಮ್ಮ ಮೇಲೆ ಒತ್ತಡ ಹಾಕಿಕೊಳ್ಳಬೇಡಿ. ಒಂದು ಉಸಿರು ತೆಗೆದುಕೊಳ್ಳಿ, ಪರಿಸ್ಥಿತಿಯನ್ನು ನೋಡಿ, ನಿಮ್ಮ ಕೊಯ್ರೋನಲ್ಲಿ ಇರುವುದನ್ನು ಗುರುತಿಸಿ, ಮುಂದಿನ ಸರಿಯಾದ ಹೆಜ್ಜೆ ಇಡಿ, ನಂತರ ಮತ್ತೊಂದು ಹೆಜ್ಜೆ. ಹೀಗೆ ನಿಮ್ಮ ಜೀವನದ ದೊಡ್ಡ ಯುದ್ಧಗಳನ್ನು ಸಣ್ಣ, ನಿರ್ವಹಿಸಬಹುದಾದ ಹೆಜ್ಜೆಗಳಾಗಿ ವಿಭಜಿಸಬಹುದು. ನಿಮ್ಮ ಮನಸ್ಸು ಶಾಂತವಾಗಲಿ, ನಿಮ್ಮ ಕೆಲಸಕ್ಕೆ ಕ್ಲಾರಿಟಿ ಬರಲಿ, ನಿಮ್ಮ ಪ್ರಯತ್ನಕ್ಕೆ ಶಕ್ತಿ ಬರಲಿ. ಯಶಸ್ಸು ಬಂದಾಗ ವಿನಯ ಇರಲಿ, ವಿಫಲತೆ ಬಂದಾಗ ಧೈರ್ಯ ಇರಲಿ. ಜನರು ನಿಮ್ಮನ್ನು ಹೊಗಳಿದಾಗಲೂ ಟೀಕಿಸಿದಾಗಲೂ ನಿಮ್ಮ ಒಳಗಿನ ಮೌಲ್ಯವನ್ನು ನೀವು ಮರೆಯದಿರಲಿ. ಇದೇ ಆಧುನಿಕ ವರಾಕ್ನಲ್ಲಿ ಶ್ರೀಕೃಷ್ಣನ ಜ್ಞಾನವನ್ನು ಬದುಕುವ ಒಂದು ಸುಂದರ ಮಾರ್ಗ. ಕೊನೆಯಲ್ಲಿ ಒಂದು ಮಾತು ನೆನಪಿಟ್ಟುಕೊಳ್ಳಿ, ನೀವು ಪ್ರತಿಯೊಂದು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಿಮ್ಮ ಮನಸ್ಸನ್ನು ಹೇಗೆ ನಡೆಸಿಕೊಳ್ಳಬೇಕು ಎಂಬುದನ್ನು ನಿಧಾನವಾಗಿ ಕಲಿಯಬಹುದು. ಆ ಕಲಿಕೆಯೇ ನಿಜವಾದ ಇನ್ನರ್ ಸ್ಟ್ರೆಂಗ್ತ್. ಆ ಇನ್ನರ್ ಸ್ಟ್ರೆಂಗ್ತ್ ಬೆಳೆದಾಗ ವರ್ಕ್ಪ್ಲೇಸ್ ಸ್ಟ್ರೆಸ್ ನಿಮ್ಮ ಜೀವನದ ಮಾಲೀಕರಾಗುವುದಿಲ್ಲ, ಅದು ಕೇವಲ ನಿಮ್ಮ ಪ್ರಯಾಣದ ಒಂದು ಭಾಗವಾಗುತ್ತದೆ. ಇಂದಿನಿಂದ ಕೆಲಸಕ್ಕೆ ಹೋಗುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ವಾಕ್ಯ ಇರಲಿ: ನನ್ನ ಕರ್ತವ್ಯವನ್ನು ನಾನು ಶಾಂತವಾಗಿ, ಪ್ರಾಮಾಣಿಕವಾಗಿ ಮತ್ತು ಸಂಪೂರ್ಣ ಗಮನದಿಂದ ಮಾಡುತ್ತೇನೆ. ಫಲಿತಾಂಶದ ಭಯ ನನ್ನ ಇಂದಿನ ಶಾಂತಿಯನ್ನು ಕಸಿದುಕೊಳ್ಳಲು ನಾನು ಅವಕಾಶ ಕೊಡುವುದಿಲ್ಲ. ಈ ಮನೋಭಾವವನ್ನು ಪ್ರತಿದಿನ ಅಭ್ಯಾಸ ಮಾಡಿದಂತೆ ನಿಮ್ಮ ಕೆಲಸದ ವಿಧಾನ ಮಾತ್ರವಲ್ಲ, ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನವು ನಿಧಾನವಾಗಿ ಬದಲಾಗಬಹುದು. ನಮ್ಮ ಜೀವನದಲ್ಲಿ ಒತ್ತಡ ಹೆಚ್ಚಾಗುವಾಗ ನಾವು ಸಾಮಾನ್ಯವಾಗಿ ಸಮಸ್ಯೆಯನ್ನು ಹೊರಗಡೆ ಹುಡುಕುತ್ತೇವೆ. ನನ್ನ ಬಾಸ್ ಕಾರಣ, ನನ್ನ ಕಾಲೀಗ್ ಕಾರಣ, ನನ್ನ ಕೆಲಸ ತುಂಬಾ ಕಷ್ಟ, ನನ್ನ ಕಂಪನಿ ಸರಿಯಿಲ್ಲ, ನನಗೆ ಸಮಯವೇ ಇಲ್ಲ ಎಂದು ಹೇಳುತ್ತೇವೆ. ಕೆಲವು ಸಂದರ್ಭಗಳಲ್ಲಿ ಇವು ನಿಜವಾಗಿಯೂ ಕಾರಣಗಳಾಗಿರಬಹುದು, ಆದರೆ ಶ್ರೀಕೃಷ್ಣನ ಜ್ಞಾನ ನಮಗೆ ಇನ್ನೊಂದು ಆಳವಾದ ಪ್ರಶ್ನೆಯನ್ನು ಕೇಳಿಸುತ್ತದೆ: ಈ ಪರಿಸ್ಥಿತಿ ನನ್ನೊಳಗೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಹುಟ್ಟಿಸುತ್ತಿದೆ? ಏಕೆಂದರೆ ಹೊರಗಿನ ಪರಿಸ್ಥಿತಿಯನ್ನು ಪ್ರತಿದಿನ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಅದಕ್ಕೆ ನಾವು ನೀಡುವ ಪ್ರತಿಕ್ರಿಯೆಯನ್ನು ತರಬೇತಿ ಮಾಡಬಹುದು. ಇದೇ ಇನ ಆಶ್ರಯ ಆರಂಭ. ಒಬ್ಬ ಉದ್ಯೋಗಿ ಬೆಳಿಗ್ಗೆ ಆಫ್ಗೆ ಹೋಗುತ್ತಾನೆ. ಅವನ ಯವನಲ್ಲಿ 40 ಇಮೇಲ್ಸ್ ಇವೆ. ಆಸಾನಲ್ಲಿ ಹಲವಾರು ಮೆಸೇಜಸ್. ಮ್ಯಾನೇಜರ್ 2 ಅರ್ಜೆಂಟ್ ಟಾಸ್ಕ್ಸ್ ನೀಡಿದ್ದಾರೆ. ಕ್ಲೈಂಟ್ ಕಾಲ್ ಇನ್ನೂ ಇದೆ. ಮಧ್ಯಾಹ್ನ ಮೀಟಿಂಗ್. ಸಂಜೆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು. ಮನೆಗೆ ಬಂದ ನಂತರ ಕುಟುಂಬದೊಂದಿಗೆ ಸಮಯ ಕಳೆಯಬೇಕು. ಅವನು ಕಂಪ್ಯೂಟರ್ ಮುಂದೆ ಕುಳಿತ ಕ್ಷಣಕ್ಕೆ ಮನಸ್ಸು ಹೇಳುತ್ತದೆ: ಇವೆಲ್ಲವನ್ನು ನಾನು ಹೇಗೆ ಮುಗಿಸುತ್ತೇನೆ? ಈ ಒಂದು ಒನೆ ಸ್ಟ್ರೆಸ್ ಅನ್ನು ಹೆಚ್ಚಿಸುತ್ತದೆ. ಆದರೆ ಅವನು ಅದೇ ಕ್ಷಣದಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿದರೆ, ಎಲ್ಲವನ್ನೂ ಈಗಲೇ ಮಾಡಬೇಕಾಗಿಲ್ಲ, ಮೊದಲು ಅತ್ಯಂತ ಮುಖ್ಯವಾದ ಕೆಲಸ ಯಾವುದು ಎಂದು ಕೇಳಿಕೊಂಡರೆ, ಸಮಸ್ಯೆ ಅದೇ ಇದೆ, ಕೆಲಸದ ಪ್ರಮಾಣವೂ ಅದೇ ಇದೆ, ಆದರೆ ಮನಸ್ಸಿನ ಅಪ್ರೋಚ್ ಬದಲಾಗಿದೆ. ಶ್ರೀಕೃಷ್ಣನ ಜ್ಞಾನದಲ್ಲಿ ಮನಸ್ಸಿನ ಮೇಲೆ ಅಧಿಕಾರ ಹೊಂದುವುದು ಅತ್ಯಂತ ಮುಖ್ಯ.
ಮನಸ್ಸು ಒಂದೇ ಸಮಯದಲ್ಲಿ ಭೂತಕಾಲ ಮತ್ತು ಭವಿಷ್ಯದ ನಡುವೆ ಓಡಾಡುತ್ತಿರುತ್ತದೆ. ನಿನ್ನೆ ನಾನು ತಪ್ಪು ಮಾಡಿದೆ ಎಂದು ಭೂತಕಾಲಕ್ಕೆ ಹೋಗುತ್ತದೆ. ನಾಳೆ ಏನಾಗುತ್ತದೆ ಎಂದು ಭವಿಷ್ಯಕ್ಕೆ ಹೋಗುತ್ತದೆ. ಆದರೆ ಕೆಲಸ ನಡೆಯುವುದು ವರ್ತಮಾನದಲ್ಲಿ ಮಾತ್ರ. ನೀವು ಈಗ ಒಂದು ಇಮೇಲ್ ಬರೆಯುತ್ತಿದ್ದರೆ ನಲ್ಲಿ ನಿಮ್ಮ ಗಮನ ಇರಬೇಕು. ನೀವು ಏನಲ್ಲಿ ಇದ್ದರೆ ಏನಲ್ಲಿ ಇರಬೇಕು. ನೀವು ಮನೆಗೆ ಬಂದಿದ್ದರೆ ಕುಟುಂಬದೊಂದಿಗೆ ಇರುವ ಕ್ಷಣದಲ್ಲಿರಬೇಕು. ಮನಸ್ಸು ವರ್ತಮಾನಕ್ಕೆ ಮರಳುವ ಅಭ್ಯಾಸವೇ ಆಂಗ್ಸೈಟಿ ವಿರುದ್ಧದ ಒಂದು ಶಕ್ತಿಯುತ ಸಾಧನ. ಇದಕ್ಕಾಗಿ ಒಂದು ಸರಳ ಅಭ್ಯಾಸ ಮಾಡಬಹುದು. ನೀವು ವಾಕ್ನಲ್ಲಿ ಸ್ಟ್ರೆಸ್ ಅನುಭವಿಸಿದಾಗ ನಿಮ್ಮ ಸುತ್ತಮುತ್ತಲಿನ 5 ವಸ್ತುಗಳನ್ನು ಗಮನಿಸಿ. ನಂತರ 4 ಶಬ್ದಗಳನ್ನು ಕೇಳಿ. ನಂತರ ನಿಮ್ಮ ಉಸಿರನ್ನು ನಿಧಾನವಾಗಿ ಗಮನಿಸಿ. ನಿಮ್ಮ ಕಾಲು ನೆಲವನ್ನು ಸ್ಪರ್ಶಿಸುತ್ತಿರುವ ಅನುಭವವನ್ನು ಗಮನಿಸಿ. ಇದು ನಿಮ್ಮ ಮನಸ್ಸನ್ನು ಕಲ್ಪನೆಯ ಭಯದಿಂದ ವಾಸ್ತವ ಕ್ಷಣಕ್ಕೆ ಮರಳಿಸಲು ಸಹಾಯ ಮಾಡಬಹುದು. ಇದು ಯಾವುದೇ ಅದ್ಭುತ ಪರಿಹಾರವಲ್ಲ, ಆದರೆ ಮನಸ್ಸಿಗೆ ಪಾಸ್ ನೀಡುವ ಒಂದು ಪ್ರಾಕ್ಟಿಕಲ್ ಟೆಕ್ನಿಕ್. ಅನೇಕ ಉದ್ಯೋಗಿಗಳ ಆಯ್ಕೆ ನಾನು ಎಲ್ಲವನ್ನೂ ತಿಳಿದಿರಬೇಕು ಎಂಬ ಭಾವನೆಯು ಕಾರಣ. ಹೊಸ ಪ್ರಾಜೆಕ್ಟ್ ಬಂದಾಗ ತಕ್ಷಣ ಉತ್ತರ ಕೊಡಬೇಕು. ಹೊಸ ಟೆಕ್ನಾಲಜಿ ಬಂದಾಗ ತಕ್ಷಣ ಎಕ್ಸ್ಪರ್ಟ್ ಆಗಬೇಕು. ಮ್ಯಾನೇಜರ್ ಪ್ರಶ್ನೆ ಕೇಳಿದಾಗ ತಕ್ಷಣ ಆನ್ಸರ್ ಕೊಡಬೇಕು. ಆದರೆ ಎಲ್ಲವನ್ನೂ ತಿಳಿದಿರುವುದು ಯಾರಿಗೂ ಸಾಧ್ಯವಿಲ್ಲ. ನನಗೆ ಈಗ ಗೊತ್ತಿಲ್ಲ, ಆದರೆ ನಾನು ತಿಳಿದುಕೊಂಡು ನಿಮಗೆ ಹೇಳುತ್ತೇನೆ ಎಂದು ಹೇಳುವುದು ದುರ್ಬಲತೆ ಅಲ್ಲ. ಅದು ಪ್ರೊಫೆಷನಲ್ ಮೆಚೂರಿಟಿ. ತಿಳಿಯದ ವಿಷಯವನ್ನು ತಿಳಿದಂತೆ ನಟಿಸುವುದು ಸ್ಟ್ರೆಸ್ ಅನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ನಿಮ್ಮ ಕಾರ್ನಲ್ಲಿ ಅನ್ಸರ್ಟನಿಟಿ ಸದಾ ಇರುತ್ತದೆ. ಯಾವ ಕಂಪನಿ ಮುಂದುವರಿಯುತ್ತದೆ, ಯಾವ ಟೆಕ್ನಾಲಜಿ ಆಬ್ಸೊಲೀಟ್ ಆಗುತ್ತದೆ, ಯಾವ ಸ್ಕಿಲ್ ಹೆಚ್ಚು ಆಯ್ನಲ್ಲಿ ಇರುತ್ತದೆ, ಯಾವಾಗ ಪ್ರಮೋಷನ್ ಸಿಗುತ್ತದೆ, ಯಾರಿಗೆ ಹೊಸ ಆಪರ್ಚುನಿಟಿ ಸಿಗುತ್ತದೆ, ಇವೆಲ್ಲವನ್ನು ಪ್ರೆಡಿಕ್ಟ್ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಕ್ರೈಗಾಗಿ ಹೋರಾಡುವುದಕ್ಕಿಂತ ಅಡ್ಯಾಪ್ಟಬಿಲಿಟಿ ಬೆಳೆಸುವುದು ಉತ್ತಮ. ಕೃಷ್ಣನ ಸಂದೇಶದ ಒಂದು ಆಧುನಿಕ ಅರ್ಥವೇ ಇದು. ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ನೀವು ನಿಮ್ಮ ಒಳಗಿನ ಸ್ಥಿರತೆಯನ್ನು ಬೆಳೆಸಿಕೊಳ್ಳಿ. ಒಬ್ಬ ವ್ಯಕ್ತಿ ತನ್ನ ಜಾಬ್ ಕಳೆದುಕೊಳ್ಳುವ ಭಯದಿಂದ ಪ್ರತಿದಿನ ಬದುಕುತ್ತಿದ್ದಾನೆ ಎಂದುಕೊಳ್ಳಿ. ಅವನು ಪ್ರತಿಯೊಂದು ಏನಲ್ಲೂ ನರ್ವಸ್, ಪ್ರತಿಯೊಂದು ಆಕ್ನಲ್ಲೂ ಪ್ಯಾನಿಕ್, ಪ್ರತಿಯೊಂದು ಕಂಪನಿ ಆನಲ್ಲೂ ಫಿಯರ್. ಅವನು ತನ್ನ ಕಾರ್ರ ಫ್ಯೂಚರ್ ಅನ್ನು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ. ಆದರೆ ಅವನು ಕೆಲವು ಪ್ರಾಕ್ಟಿಕಲ್ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ತನ್ನ ಸ್ಕಿಲ್ಸ್ ಅಪ್ಡೇಟ್ ಮಾಡಬಹುದು, ರೆಸ್ಯೂಮ್ ರೆಡಿ ಇಡಬಹುದು, ಇಮರ್ಜೆನ್ಸಿ ಸೇವಿಂಗ್ಸ್ ನಿರ್ಮಿಸಬಹುದು, ನೆಟ್ವರ್ಕಿಂಗ್ ಮಾಡಬಹುದು, ಹೊಸ ಆಪರ್ಚುನಿಟೀಸ್ ಬಗ್ಗೆ ತಿಳಿದುಕೊಳ್ಳಬಹುದು. ಹೀಗೆ ಫಿಯರ್ ಅನ್ನು ಆಕ್ಷನ್ ಆಗಿ ಪರಿವರ್ತಿಸಬಹುದು. ಏನಾಗುತ್ತದೋ ಎಂಬ ಪ್ರಶ್ನೆ ಆಂಗ್ಸೈಟಿ ಹೆಚ್ಚಿಸುತ್ತದೆ. ಏನಾದರೂ ಆಗಿದರೆ ನಾನು ಏನು ಮಾಡಬಹುದು ಎಂಬ ಪ್ರಶ್ನೆ ರೆಸಿಲಿಯನ್ಸ್ ಹೆಚ್ಚಿಸುತ್ತದೆ. ವರ್ಕ್ಪ್ಲೇಸರ್ಸ್ನಲ್ಲಿ ಮತ್ತೊಂದು ದೊಡ್ಡ ಸಮಸ್ಯೆ ಅತಿಯಾದ ಎಸ್. ಪ್ರತಿಯೊಬ್ಬರೂ ಕೇಳಿದಾಗ ಎಸ್, ಪ್ರತಿಯೊಂದು ಎಕ್ಸ್ಟ್ರಾ ಆಸ್ಗೆ ಎಸ್, ಪ್ರತಿಯೊಂದು ಎಗೆ ಎಸ್, ಪ್ರತಿಯೊಂದು ಅರ್ಸ್ಗೆ ಎಸ್. ಕೊನೆಯಲ್ಲಿ ನಿಮ್ಮ ಕ್ಯಾಲೆಂಡರ್ ತುಂಬಿರುತ್ತದೆ, ಆದರೆ ನಿಮ್ಮ ಮನಸ್ಸು ಖಾಲಿಯಾಗುತ್ತದೆ. ಒಳ್ಳೆಯ ವ್ಯಕ್ತಿಯಾಗಬೇಕೆಂಬ ಆಸೆಯಲ್ಲಿ ಬೌಂಡರೀಸ್ ಕಳೆದುಕೊಳ್ಳಬೇಡಿ. ಈ ಕೆಲಸವನ್ನು ನಾನು ಮಾಡಬಹುದು, ಆದರೆ ಈ ಡೆಡ್ಲೈನ್ ಸಾಧ್ಯವಿಲ್ಲ ಎಂದು ಹೇಳಬಹುದು. ನನ್ನ ಬಳಿ ಈಗಾಗಲೇ 2 ಹೈ ಪ್ರಯಾರಿಟಿ ಟಾಸ್ಕ್ಸ್ ಇವೆ, ಯಾವುದನ್ನು ಮೊದಲು ಮಾಡಬೇಕು ಎಂದು ಅಯಾನನ್ನು ಕೇಳಬಹುದು. ಇದು ರಿಫ್ಯೂಸಲ್ ಅಲ್ಲ, ಪ್ರಯಾರಿಟಿ ಕ್ಲಾರಿಫಿಕೇಶನ್. ಶ್ರೀಕೃಷ್ಣನ ಧರ್ಮದ ದೃಷ್ಟಿಕೋನದಿಂದ ನೋಡಿದರೆ ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡುವುದು ಮುಖ್ಯ, ಆದರೆ ಎಲ್ಲರ ಆಸೆಗಳನ್ನು ಪೂರೈಸುವುದು ನಿಮ್ಮ ಕರ್ತವ್ಯವಲ್ಲ. ಇದು ಬಹಳ ದೊಡ್ಡ ವ್ಯತ್ಯಾಸ. ನೀವು ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಅನ್ನು ಹೊತ್ತುಕೊಂಡರೆ ನಿಮ್ಮ ಜೀವನವನ್ನು ನೀವು ಬದುಕುವುದೇ ಕಷ್ಟವಾಗುತ್ತದೆ. ನಿಮ್ಮ ಸಮಯಕ್ಕೂ ಮೌಲ್ಯವಿದೆ, ನಿಮ್ಮ ಶಕ್ತಿಗೂ ಮಿತಿ ಇದೆ, ನಿಮ್ಮ ವಿಶ್ರಾಂತಿಗೂ ಅಗತ್ಯವಿದೆ. ಆಫೀಸ್ ಪಾಲಿಟಿಕ್ಸ್ ಕೂಡ ಅನೇಕ ಜನರ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಯಾರು ಯಾರ ಜೊತೆ ಮಾತನಾಡಿದರು, ಯಾರು ಪ್ರಮೋಷನ್ ಪಡೆಯುತ್ತಾರೆ, ಯಾರಿಗೆ ಮ್ಯಾನೇಜರ್ ಹೆಚ್ಚು ಇಂಪಾರ್ಟೆನ್ಸ್ ಕೊಡುತ್ತಾರೆ, ಯಾರು ಯಾರ ಬಗ್ಗೆ ಏನು ಹೇಳಿದರು, ಇಂತಹ ವಿಷಯಗಳಲ್ಲಿ ಮನಸ್ಸು ಸಿಲುಕಿದರೆ ಪ್ರಾಡಕ್ಟಿವಿಟಿ ಕಡಿಮೆಯಾಗುತ್ತದೆ. ರಾಜಕೀಯವನ್ನು ಅರ್ಥಮಾಡಿಕೊಳ್ಳುವುದು ಒಂದು ವಿಷಯ, ಅದರಲ್ಲಿ ಭಾವನಾತ್ಮಕವಾಗಿ ಮುಳುಗುವುದು ಇನ್ನೊಂದು. ನಿಮ್ಮ ಪ್ರೊಫೆಷನಲ್ ರಾಯ್ಸ್ನಲ್ಲಿ ಕ್ಲಾರಿಟಿ ಇಡಿ, ಗಾಸಪ್ ಕಡಿಮೆ ಮಾಡಿ, ನಿಮ್ಮ ಕೆಲಸದ ದಾಖಲೆಗಳನ್ನು ಸರಿಯಾಗಿ ಇಡಿ, ಮುಖ್ಯ ಸಂವಹನಗಳನ್ನು ಸ್ಪಷ್ಟವಾಗಿ ಮಾಡಿ. ಹೀಗೆ ಅನ್ನೆಸೆಸರಿ ಡ್ರಾಮಾ ನಿಮ್ಮ ಮೇಲೆ ಬೀರುವ ಪರಿಣಾಮವನ್ನು ಕಡಿಮೆ ಮಾಡಬಹುದು. ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ತಕ್ಷಣ ಪ್ರತಿಕ್ರಿಯಿಸಬೇಕೆಂಬ ಆಸೆ ಬರುತ್ತದೆ, ಆದರೆ ಪ್ರತಿಯೊಂದು ಆರೋಪಕ್ಕೂ ಉತ್ತರ ಕೊಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ನಿಮ್ಮ ಕ್ವೆಶ್ಚನ್ಗೆ ಅತ್ಯುತ್ತಮ ಉತ್ತರ. ನೀವು ನಿರಂತರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಸಮಯದೊಂದಿಗೆ ನಿಮ್ಮ ರೆಪ್ಯುಟೇಷನ್ ತನ್ನದೇ ಆದ ಭಾಷೆಯಲ್ಲಿ ಮಾತನಾಡುತ್ತದೆ. ಎಲ್ಲರನ್ನೂ ಕನ್ವಿನ್ಸ್ ಮಾಡುವ ಪ್ರಯತ್ನವೇ ಕೆಲವೊಮ್ಮೆ ದೊಡ್ಡ ಸ್ಟ್ರೆಸ್ ಆಗುತ್ತದೆ. ಟೀಕೆ ಬಂದಾಗ ಕೂಡ ಒಂದು ಪ್ರಶ್ನೆ ಕೇಳಿ, ಇದರಲ್ಲೇನಾದರೂ ನನಗೆ ಉಪಯೋಗವಾಗುವ ಸತ್ಯವಿದೆಯೇ? ಇದ್ದರೆ ತೆಗೆದುಕೊಳ್ಳಿ, ಇಲ್ಲದಿದ್ದರೆ ಬಿಡಿ. ಕ್ರಿಟಿಸಿಸಮ್ ಅನ್ನು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಬೇಡಿ, ಹಾಗೆಯೇ ಪ್ರತಿಯೊಂದು ಕ್ರಿಟಿಸಿಸಮ್ ಅನ್ನು ನಿಮ್ಮಯಯಾಗಿ ಸ್ವೀಕರಿಸಬೇಡಿ.
ಒಂದು ಫೀಡ್ಬ್ಯಾಕ್ ನಿಮ್ಮ ಕೆಲಸದ ಬಗ್ಗೆ ಇರಬಹುದು. ಅದು ನಿಮ್ಮ ಸಂಪೂರ್ಣ ವ್ಯಕ್ತಿತ್ವದ ತೀರ್ಪಲ್ಲ. ಒಂದು ಎನ್ಎಲ್ಇ ಮ್ಯಾನೇಜರ್ ನಿಮ್ಮ ಪ್ರೆಸೆಂಟೇಷನ್ ಬಗ್ಗೆ ಇದು ಇನ್ನೂ ಇಂಪ್ರೂವ್ ಆಗಬೇಕು ಎಂದು ಹೇಳಿದರೆ ನಿಮ್ಮ ಮನಸ್ಸು ತಕ್ಷಣ ನಾನು ಚೆನ್ನಾಗಿಲ್ಲ ಎಂದು ಹೇಳಬಹುದು. ಆದರೆ ಪ್ರೊಫೆಷನಲ್ ಇಂಟರ್ಪ್ರಿಟೇಷನ್ ಏನು? ನನ್ನ ಅರ್ಸ್ಯಾವನಲ್ಲಿ ಕೆಲವು ಏರಿಯಾಸ್ ಇಂಪ್ರೂವ್ ಮಾಡಬೇಕಿದೆ. ಈ ಎರಡರ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಮೊದಲನೆಯದು ಐಡೆಂಟಿಟಿ ಅಟ್ಯಾಕ್, ಎರಡನೆಯದು ಡೆವಲಪ್ಮೆಂಟ್ ಆಪರ್ಚುನಿಟಿ. ನಿಮ್ಮ ಮನಸ್ಸಿನ ಭಾಷೆಯನ್ನು ಬದಲಿಸುವುದು ಸ್ಟ್ರೆಸ್ ಆಯಾಯ ಒಂದು ಮಹತ್ವದ ಭಾಗ. ನಿಮ್ಮೊಂದಿಗೆ ನೀವು ಹೇಗೆ ಮಾತನಾಡುತ್ತೀರಿ ಎಂಬುದನ್ನು ಗಮನಿಸಿ. ನಾನು ಯಾವಾಗಲೂ ತಪ್ಪು ಮಾಡುತ್ತೇನೆ, ನನ್ನಿಂದ ಏನೂ ಆಗುವುದಿಲ್ಲ, ಎಲ್ಲರೂ ನನ್ನಿಗಿಂತ ಮುಂದೆ ಇದ್ದಾರೆ, ನಾನು ಲಕ್ಕಿ ಅಲ್ಲ. ಇಂತಹ ಸೆಂಟೆನ್ಸಸ್ ಮನಸ್ಸಿನೊಳಗೆ ಪ್ರತಿದಿನ ರಿಪೀಟ್ ಆದರೆ ಅವು ನಿಮ್ಮ ಕಾನ್ಫಿಡೆನ್ಸ್ ಅನ್ನು ನಿಧಾನವಾಗಿ ಕುಗ್ಗಿಸುತ್ತವೆ. ಬದಲಿಗೆ ವಾಸ್ತವಿಕ ಮತ್ತು ಶಕ್ತಿಯುತ ಭಾಷೆ ಬಳಸಿ. ಈ ಬಾರಿ ತಪ್ಪಾಗಿದೆ, ಮುಂದಿನ ಬಾರಿ ನಾನು ಸಿಸ್ಟಮ್ ಬದಲಿಸುತ್ತೇನೆ. ಈಸ್ನಲ್ಲಿ ನಾನು ಇನ್ನೂ ಕಲಿಯುತ್ತಿದ್ದೇನೆ, ನನಗೆ ಎಲ್ಲವೂ ಗೊತ್ತಿಲ್ಲ ಆದರೆ ಕಲಿಯಬಹುದು. ಇಂತಹ ಮಾತುಗಳು ಫಾಲ್ಸ್ ಪಾಸಿಟಿವಿಟಿ ಅಲ್ಲ, ಬ್ಯಾಲೆನ್ಸ್ಡ್ ಥಿಂಕಿಂಗ್. ಕೃಷ್ಣನ ದೃಷ್ಟಿಯಲ್ಲಿ ಜ್ಞಾನ ಎಂದರೆ ಕೇವಲ ಪುಸ್ತಕ ಓದುವುದಲ್ಲ, ಜೀವನವನ್ನು ಸರಿಯಾದ ದೃಷ್ಟಿಯಿಂದ ನೋಡುವುದು. ಅದೇ ಒರಾಕ್ಗೂ ಅನ್ವಯಿಸುತ್ತದೆ. ನೀವು ಸ್ಟ್ರೆಸ್ ಅನುಭವಿಸುತ್ತಿದ್ದಾಗ ಈ ಸ್ಟ್ರೆಸ್ ನನ್ನನ್ನು ಏನು ಕಲಿಸುತ್ತಿದೆ ಎಂದು ಕೇಳಿ. ಬಹುಶಃ ನೀವು ಟೈಮ್ ಮ್ಯಾನೇಜ್ಮೆಂಟ್ ಕಲಿಯಬೇಕಿರಬಹುದು, ಬಹುಶಃ ಬೌಂಡರೀಸ್ ಕಲಿಯಬೇಕಿರಬಹುದು, ಬಹುಶಃ ಕಮ್ಯುನಿಕೇಷನ್ ಸುಧಾರಿಸಬೇಕಿರಬಹುದು, ಬಹುಶಃ ಡೆಲಿಗೇಷನ್ ಕಲಿಯಬೇಕಿರಬಹುದು, ಬಹುಶಃ ಎಲ್ಲವನ್ನೂ ಪರ್ಫೆಕ್ಟ್ ಮಾಡಬೇಕು ಎಂಬ ಹ್ಯಾಬಿಟ್ ಬಿಡಬೇಕಿರಬಹುದು. ಕೆಲವೊಮ್ಮೆ ನಾವು ಸ್ಟ್ರೆಸ್ ಅನ್ನು ಕೆಲಸದಿಂದಲ್ಲ, ನಮ್ಮ ಕಾಯಸ್ನಿಂದ ಸೃಷ್ಟಿಸುತ್ತೇವೆ. ನನ್ನ ಕರಿಯರ್ 30ರೊಳಗೆ ಹೀಗಿರಬೇಕು, ನಾನು ಇಷ್ಟು ಸ್ಯಾಲರಿ ಗಳಿಸಬೇಕು, ನನ್ನ ಫ್ರೆಂಡ್ಸ್ ಎಲ್ಲರೂ ಸೆಟಲ್ ಆಗಿದ್ದಾರೆ, ನನಗೂ ಈಗ ಮ್ಯಾನೇಜರ್ ಆಗಿರಬೇಕು. ಈ ಡೆಡ್ಲೈನ್ಸ್ ನಿಮ್ಮ ಮನಸ್ಸೇ ನಿರ್ಮಿಸಿದವು. ಜೀವನ ಒಂದು ಫಿಕ್ಸ್ಡ್ ಟೈಮ್ ಟೇಬಲ್ ಅಲ್ಲ. ಪ್ರತಿಯೊಬ್ಬರ ಜರ್ನಿ ವಿಭಿನ್ನ. ಕೆಲವರಿಗೆ ಅರ್ಲಿ ಸಕ್ಸಸ್ ಬರುತ್ತದೆ, ಕೆಲವರಿಗೆ ಲೇಟ್ ಸಕ್ಸಸ್, ಕೆಲವರಿಗೆ ಕಾರ್ನಲ್ಲಿ ಒಂದು ದಾರಿ, ಇನ್ನೊಬ್ಬರಿಗೆ ಹಲವು ತಿರುವುಗಳು. ನಿಮ್ಮ ಜೀವನವನ್ನು ನಿಮ್ಮ ಓನ್ ಹೊರೆಯಾಗಿ ನೋಡಲು ಪ್ರಾರಂಭಿಸಿದಾಗ ಕಾರ್ಸೊಯ ಒತ್ತಡ ಕಡಿಮೆಯಾಗುತ್ತದೆ. ಆದರೆ ಇದರಿಂದ ಆಂಬಿಷನ್ ಬಿಡಬೇಕು ಎಂದಲ್ಲ. ಕೃಷ್ಣನ ಕರ್ಮಯೋಗವು ಆ ಕೊಯ್ಗೆ ಪ್ರೇರೇಪಿಸುತ್ತದೆ. ಗುರಿ ಇಡಿ, ಸ್ಕಿಲ್ ಬೆಳೆಸಿ, ಹಾರ್ಡ್ ವರ್ಕ್ ಮಾಡಿ, ಉತ್ತಮ ಕರಿಯರ್ ನಿರ್ಮಿಸಿ, ಹಣ ಗಳಿಸಿ, ಕುಟುಂಬದ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಆದರೆ ಈ ಎಲ್ಲವನ್ನೂ ಮಾಡುವಾಗ ನಿಮ್ಮ ಮನಸ್ಸನ್ನು ನಿರಂತರ ಭಯದ ಸ್ಥಿತಿಯಲ್ಲಿ ಇಡಬೇಡಿ. ಆಂಬಿಷನ್ ಮತ್ತು ಆಂಗ್ಸೈಟಿ ಒಂದೇ ಅಲ್ಲ. ಆಂಬಿಷನ್ ಹೇಳುತ್ತದೆ ನಾನು ಉತ್ತಮವಾಗಬೇಕು, ಆಂಗ್ಸೈಟಿ ಹೇಳುತ್ತದೆ ನಾನು ಉತ್ತಮವಾಗದಿದ್ದರೆ ನಾನು ಏನೂ ಅಲ್ಲ. ಈ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಿ. ಒಬ್ಬ ವ್ಯಕ್ತಿ ರೋಯಗಾಗಿ ಕೆಲಸ ಮಾಡುತ್ತಿದ್ದಾನೆ, ಪ್ರತಿದಿನ ಓವರ್ಟೈಮ್, ವೀಕೆಂಡ್ ಕೂಡ ಲ್ಯಾಪ್ಟಾಪ್, ಕುಟುಂಬಕ್ಕೆ ಸಮಯವಿಲ್ಲ, ನಿದ್ರೆ ಕಡಿಮೆ. ಅವನ ಮನಸ್ಸಿನಲ್ಲಿ ಒಂದೇ ಥಾಟ್, ಪ್ರಮೋಷನ್ ಸಿಗಲೇಬೇಕು. ಒಂದು ದಿನ ಪ್ರಮೋಷನ್ ಇನ್ನೊಬ್ಬರಿಗೆ ಸಿಗುತ್ತದೆ, ಅವನು ಸಂಪೂರ್ಣವಾಗಿ ಕುಸಿಯುತ್ತಾನೆ. ಅವನು ಕೆಲಸದ ಫಲಿತಾಂಶಕ್ಕೆ ತನ್ನ ಸಂಪೂರ್ಣತೆಯನ್ನು ಕಟ್ಟಿಹಾಕಿದ್ದ. ಆದರೆ ಅದೇ ವ್ಯಕ್ತಿ ನಾನು ರೋಯಗಾಗಿ ನನ್ನ ಬೆಸ್ಟ್ ಎಫರ್ಟ್ ಕೊಡುತ್ತೇನೆ, ಜೊತೆಗೆ ನನ್ನ ಸ್ಕಿಲ್ಸ್, ರಿಲೇಶನ್ಶಿಪ್ಸ್ ಮತ್ತು ಹೆಲ್ತ್ ಕೂಡ ಬೆಳೆಸುತ್ತೇನೆ ಎಂದುಕೊಂಡಿದ್ದರೆ ಫಲಿತಾಂಶ ಬೇರೆ ಬಂದರೂ ಅವನ ಬಳಿ ಗ್ರೋತ್ ಉಳಿಯುತ್ತಿತ್ತು. ಕೆಲವೊಮ್ಮೆ ಒಂದು ಬಾಗಿಲು ಮುಚ್ಚುವುದು ಮತ್ತೊಂದು ದಾರಿಯನ್ನು ತೆರೆದುಕೊಳ್ಳಬಹುದು. ರಿಜೆಕ್ಷನ್ ಬಂದಾಗ ತಕ್ಷಣ ಅದು ಡಿಸಾಸ್ಟರ್ ಎಂದು ನಿರ್ಧರಿಸಬೇಡಿ. ಕೆಲವು ತಿಂಗಳುಗಳ ನಂತರ ನೀವು ಹಿಂದಿರುಗಿ ನೋಡಿದಾಗ ಆ ಸಮಯದಲ್ಲಿ ಅದು ನನಗೆ ಕೆಟ್ಟದ್ದು ಅನಿಸಿತ್ತು, ಆದರೆ ಅದು ನನ್ನನ್ನು ಇನ್ನೊಂದು ದಾರಿಗೆ ಕರೆದೊಯ್ದಿತು ಎಂದು ಅರಿಯಬಹುದು. ನಾವು ಭವಿಷ್ಯದ ಸಂಪೂರ್ಣ ಕಥೆಯನ್ನು ವರ್ತಮಾನದಲ್ಲೇ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಒರಾಕ್ನಲ್ಲಿ ಎಮೋಷನಲ್ ಟ್ರಿಗರ್ಸ್ ಗುರುತಿಸುವುದು ಕೂಡ ಬಹಳ ಮುಖ್ಯ. ಕೆಲವರಿಗೆ ಕ್ರಿಟಿಸಿಸಮ್ ಟ್ರಿಗರ್, ಕೆಲವರಿಗೆ ಬೀಯಿಂಗ್ ಇಗ್ನೋರ್ಡ್ ಟ್ರಿಗರ್, ಕೆಲವರಿಗೆ ಅಥಾರಿಟಿ ಟ್ರಿಗರ್, ಕೆಲವರಿಗೆ ಪಬ್ಲಿಕ್ ಸ್ಪೀಕಿಂಗ್ ಟ್ರಿಗರ್, ಕೆಲವರಿಗೆ ಕಂಪ್ಯಾರಿಸನ್ ಟ್ರಿಗರ್. ನಿಮ್ಮ ಟ್ರಿಗರ್ ಯಾವುದು ಎಂದು ತಿಳಿದರೆ ನೀವು ಅದರೊಂದಿಗೆ ಕೆಲಸ ಮಾಡಬಹುದು. ಉದಾಹರಣೆಗೆ, ಯಾರಾದರೂ ನಿಮ್ಮ ಕೆಲಸವನ್ನು ಪ್ರಶ್ನಿಸಿದಾಗ ನಿಮಗೆ ತಕ್ಷಣ ಕೋಪ ಬರುತ್ತಿದ್ದರೆ ಉತ್ತರಿಸುವ ಮೊದಲು 3 ಆಳವಾದ ಉಸಿರನ್ನು ತೆಗೆದುಕೊಳ್ಳುವ ಅಭ್ಯಾಸ ಮಾಡಿ. ನಿಮಗೆ ಪಬ್ಲಿಕ್ ಸ್ಪೀಕಿಂಗ್ ಆಂಗ್ಸೈಟಿ ಇದ್ದರೆ ಪ್ರೆಸೆಂಟೇಷನ್ ಅನ್ನು ಸಣ್ಣ ಭಾಗಗಳಾಗಿ ಪ್ರಾಕ್ಟೀಸ್ ಮಾಡಿ. ಟ್ರಿಗರ್ ಅನ್ನು ಗುರುತಿಸುವುದು ಅದರ ಮೇಲೆ ಮಾಸ್ಟರಿ ಪಡೆಯುವ ಮೊದಲ ಹೆಜ್ಜೆ. ಕೋಪವು ವರ್ಕ್ಪ್ಲೇಸ್ ಸರ್ಸ ಒಂದು ರೂಪ. ಕೋಪ ಬಂದಾಗ ನಮ್ಮ ದೇಹದಲ್ಲಿ ತಕ್ಷಣ ಬದಲಾವಣೆಗಳು ನಡೆಯುತ್ತವೆ. ನಾವು ವೇಗವಾಗಿ ಮಾತನಾಡುತ್ತೇವೆ, ಧ್ವನಿ ಏರುತ್ತದೆ, ಪದಗಳನ್ನು ಯೋಚಿಸದೆ ಹೇಳುತ್ತೇವೆ, ನಂತರ ರಿಗ್ರೆಟ್ ಆಗುತ್ತದೆ. ಆದ್ದರಿಂದ ಆಂಗರ್ ಬಂದಾಗ ರಿಸ್ಪಾನ್ಸ್ ಡಿಲೇ ಎಂಬ ನಿಯಮವನ್ನು ಇಟ್ಟುಕೊಳ್ಳಿ. ಸಾಧ್ಯವಾದರೆ ಕೆಲವು ನಿಮಿಷ ಬ್ರೇಕ್ ತೆಗೆದುಕೊಳ್ಳಿ. ತಕ್ಷಣ ಮೆಸೇಜ್ ಕಳುಹಿಸಬೇಡಿ, ತಕ್ಷಣ ಇಮೇಲ್ ರಿಪ್ಲೈ ಮಾಡಬೇಡಿ. ನಿಮ್ಮ ಎಮೋಷನ್ ಕಡಿಮೆಯಾದ ನಂತರ ಮಾತನಾಡಿ. 1 ನಿಮಿಷದ ಸೆಲ್ಫ್ ಕಂಟ್ರೋಲ್ ಹಲವು ದಿನಗಳ ಕಾನ್ಫ್ಲಿಕ್ಟ್ ತಪ್ಪಿಸಬಹುದು.
ಕೆಲಸದ ಸ್ಥಳದಲ್ಲಿ ರಿಸ್ಪೆಕ್ಟ್ ಪಡೆಯಲು ಕೆಲವರು ಅಗ್ರೆಸಿವ್ ಆಗಿರಬೇಕು ಎಂದು ಭಾವಿಸುತ್ತಾರೆ. ಆದರೆ ಅಸರ್ಟಿವ್ನೆಸ್ ಮತ್ತು ಅಗ್ರೆಷನ್ ಒಂದೇ ಅಲ್ಲ. ಅಸರ್ಟಿವ್ನೆಸ್ ಎಂದರೆ ನಿಮ್ಮ ಮಾತನ್ನು ಸ್ಪಷ್ಟವಾಗಿ ಮತ್ತು ಗೌರವದಿಂದ ಹೇಳುವುದು. ಅಗ್ರೆಷನ್ ಎಂದರೆ ಮತ್ತೊಬ್ಬರನ್ನು ಕೆಳಗೆ ಇಳಿಸಿ ನಿಮ್ಮ ಮಾತನ್ನು ಗೆಲ್ಲಲು ಪ್ರಯತ್ನಿಸುವುದು. ಕೃಷ್ಣನ ಸ್ಥಿರತೆಯ ಪಾಠ ಆಸ್ರ್ವೆಸ್ಗೆ ಹೆಚ್ಚು ಹತ್ತಿರವಾಗಿದೆ. ದೃಢವಾಗಿರಿ, ಆದರೆ ದ್ವೇಷದಿಂದಲ್ಲ. ನಿಮ್ಮ ದಿನದಲ್ಲಿ ಟ್ರಾನ್ಸಿಷನ್ ರಿಚುವಲ್ಸ್ ಇರಲಿ. ಬೆಳಿಗ್ಗೆ ಮನೆಯಿಂದ ಆಫ್ಗೆ ಹೋಗುವಾಗ ಒಂದು ಮೆಂಟಲ್ ಟ್ರಾನ್ಸಿಷನ್. ಆಫೀಸ್ ಮುಗಿದ ನಂತರ ಮನೆಗೆ ಬರುವಾಗ ಮತ್ತೊಂದು ಟ್ರಾನ್ಸಿಷನ್. ಉದಾಹರಣೆಗೆ, ಮನೆಗೆ ಬರುವ ದಾರಿಯಲ್ಲಿ 10 ನಿಮಿಷ ಫೋನ್ ಬದಿಗಿಟ್ಟು ನಿಧಾನವಾಗಿ ನಡೆದು ಬರುವುದು. ಇಂದಿನ ಕೆಲಸ ಮುಗಿದಿದೆ, ನಾಳೆ ಮತ್ತೆ ನೋಡಬಹುದು ಎಂದು ಮನಸ್ಸಿಗೆ ಹೇಳಿಕೊಳ್ಳುವುದು. ಇದು ಸರಳವಾಗಿ ಕಾಣಬಹುದು, ಆದರೆ ಮನಸ್ಸಿಗೆ ಬೌಂಡರೀಸ್ ಕಲಿಸುತ್ತದೆ. ವರ್ಕ್ ಫ್ರಮ್ ಹೋಮ್ ಮಾಡುವವರಿಗೆ ಇದು ಇನ್ನೂ ಮುಖ್ಯ. ಬೆಡ್ರೂಮ್, ಲಿವಿಂಗ್ ರೂಮ್, ಡೈನಿಂಗ್ ಟೇಬಲ್ ಎಲ್ಲವೂ ಆಫೀಸ್ ಆಗಿಬಿಟ್ಟರೆ ಕೆಲಸ ಮತ್ತು ವಿಶ್ರಾಂತಿಯ ನಡುವಿನ ಬೌಂಡ್ರಿ ಕಣ್ಮರೆಯಾಗಬಹುದು. ಸಾಧ್ಯವಾದರೆ ಕೆಲಸಕ್ಕೆ ಒಂದು ನಿರ್ದಿಷ್ಟ ಸ್ಥಳ ಇರಲಿ. ಕೆಲಸ ಮುಗಿದ ನಂತರ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ, ಸ್ಥಳ ಬದಲಿಸಿ, ಸ್ವಲ್ಪ ನಡೆಯಿರಿ. ಮನಸ್ಸಿಗೆ ವರ್ಕ್ ಮೋಡ್ ಮುಗಿದಿದೆ ಎಂಬ ಸಿಗ್ನಲ್ ನೀಡಿ. ಮತ್ತೊಂದು ದೊಡ್ಡ ಸಮಸ್ಯೆ ಕಾನ್ಸ್ಟೆಂಟ್ ಅವೈಲಬಿಲಿಟಿ. ಮೆಸೇಜ್ ಬಂದ ಕೂಡಲೇ ರಿಪ್ಲೈ ಮಾಡಬೇಕು. ಇಮೇಲ್ ಬಂದ ಕೂಡಲೇ ಓಪನ್ ಮಾಡಬೇಕು. ಮ್ಯಾನೇಜರ್ ಆನ್ಲೈನ್ ಇದ್ದರೆ ನಾವು ಆನ್ಲೈನ್ ಇರಬೇಕು. ಈ ಮನಸ್ಥಿತಿ ನಿರಂತರ ವೈನ್ಗೆ ಕಾರಣವಾಗಬಹುದು. ಪ್ರತಿಯೊಂದು ಮೆಸೇಜ್ ಅರ್ಜೆಂಟ್ ಅಲ್ಲ, ಪ್ರತಿಯೊಂದು ಹಾಗೆ ತಕ್ಷಣ ಉತ್ತರ ಅಗತ್ಯವಿಲ್ಲ. ನಿಮ್ಮ ಕೆಲಸದ ಸ್ವರೂಪಕ್ಕೆ ಅನುಗುಣವಾಗಿ ರಿಸ್ಪಾನ್ಸ್ ವಿಂಡೋಸ್ ನಿರ್ಮಿಸಬಹುದು. ಆದರೆ ಇಮರ್ಜೆನ್ಸಿ ಮತ್ತು ಆರ್ಡಿನರಿ ಟಾಸ್ಕ್ ನಡುವಿನ ವ್ಯತ್ಯಾಸ ಕಲಿಯಬೇಕು. ಅರ್ಜೆಂಟ್ ಎಂದು ಯಾರಾದರೂ ಬರೆದರೆ ಅದು ನಿಜವಾಗಿಯೂ ಅರ್ಜೆಂಟ್ ಎಂದರ್ಥವಲ್ಲ. ಪ್ರಯಾರಿಟಿ ಕೇಳಿ, ಡೆಡ್ಲೈನ್ ಕೇಳಿ, ಬಿಸ್ನೆಸ್ ಇಂಪ್ಯಾಕ್ಟ್ ಕೇಳಿ. ಈ ಕ್ಲಾರಿಟಿ ಅನಗತ್ಯ ಪ್ಯಾನಿಕ್ ಕಡಿಮೆ ಮಾಡುತ್ತದೆ. ನಿಮ್ಮ ಕಾರ್ನಲ್ಲಿ ಮೆಂಟರ್ ಅಥವಾ ಟ್ರಸ್ಟೆಡ್ ಸೀನಿಯರ್ ವ್ಯಕ್ತಿ ಇದ್ದರೆ ಅವರೊಂದಿಗೆ ನಿಯಮಿತವಾಗಿ ಮಾತನಾಡಿ. ನೀವು ಎದುರಿಸುತ್ತಿರುವ ಸಮಸ್ಯೆಯನ್ನು ಹೊರಗಿನಿಂದ ನೋಡುವ ವ್ಯಕ್ತಿಯ ದೃಷ್ಟಿಕೋನ ಬಹಳ ಉಪಯುಕ್ತವಾಗಬಹುದು. ಕೆಲವೊಮ್ಮೆ ನಮ್ಮ ಮನಸ್ಸಿನೊಳಗೆ ದೊಡ್ಡದಾಗಿ ಕಾಣುವ ಸಮಸ್ಯೆ ಹೊರಗಿನಿಂದ ನೋಡಿದಾಗ ಸಣ್ಣ ಅಡ್ಜಸ್ಟ್ಮೆಂಟ್ ಮೂಲಕ ಪರಿಹರಿಸಬಹುದಾದದ್ದು ಆಗಿರಬಹುದು. ಆದರೆ ಪ್ರತಿಯೊಂದು ಸಲ ಅಡ್ವೈಸ್ ಕೇಳುವುದು ಅಗತ್ಯವಿಲ್ಲ. ನಿಮ್ಮ ಒಳಗಿನ ಧ್ವನಿಯನ್ನು ಕೂಡ ಕೇಳಿ. ನೀವು ನಿರಂತರವಾಗಿ ಎಲ್ಲರ ಸಲಹೆ ಕೇಳುತ್ತಾ ಇದ್ದರೆ ನಿಮ್ಮ ಡಿಸಿಷನ್ ಮೇಕಿಂಗ್ ಕಾನ್ಫಿಡೆನ್ಸ್ ಕಡಿಮೆಯಾಗಬಹುದು. ಇನ್ಫರ್ಮೇಷನ್ ತೆಗೆದುಕೊಳ್ಳಿ, ಯೋಚಿಸಿ, ನಂತರ ನಿಮ್ಮ ವ್ಯಾಲ್ಯೂಸ್ ಮತ್ತು ಕರ್ಕ್ಸೈನ್ಸ್ಗೆ ಅನುಗುಣವಾಗಿ ನಿರ್ಧಾರ ತೆಗೆದುಕೊಳ್ಳಿ. ಕೃಷ್ಣನ ಜ್ಞಾನದಲ್ಲಿ ಕಾರ್ಯೊಂದಿಗೆ ಆಕ್ಷನ್ ಕೂಡ ಇದೆ. ನಿರ್ಧಾರ ತೆಗೆದುಕೊಳ್ಳಬೇಕಾದಾಗ ಎಂಡ್ಲೆಸ್ ಅನಾಲಿಸಿಸ್ ಮಾಡಬೇಡಿ. ಇದು ಸರಿಯೇ ಎಂದು 100 ಬಾರಿ ಯೋಚಿಸುತ್ತಾ ಆಕ್ಷನ್ ಪೋಸ್ಟ್ಪೋನ್ ಮಾಡಿದರೆ ಆಂಗ್ಸೈಟಿ ಹೆಚ್ಚುತ್ತದೆ. ಸಾಕಷ್ಟು ಮಾಹಿತಿ ಸಂಗ್ರಹಿಸಿ, ಪ್ರಮುಖ ಅಪಾಯಗಳನ್ನು ಅರ್ಥಮಾಡಿಕೊಂಡು ಸಾಧ್ಯವಾದಷ್ಟು ಉತ್ತಮ ನಿರ್ಧಾರ ತೆಗೆದುಕೊಳ್ಳಿ. ನಂತರ ಫಲಿತಾಂಶ ಬಂದಾಗ ಅದರಿಂದ ಕಲಿಯಿರಿ. ಕೆಲವೊಮ್ಮೆ ನಾವು ಕೆಲಸವನ್ನು ಮುಂದೂಡುತ್ತೇವೆ. ಪ್ರೊಕ್ರಾಸ್ಟಿನೇಷನ್ ನಂತರ ಗಿಲ್ಟ್ ತರುತ್ತದೆ. ಗಿಲ್ಟ್ ಸ್ಟ್ರೆಸ್ ಹೆಚ್ಚಿಸುತ್ತದೆ. ಸ್ಟ್ರೆಸ್ ಮತ್ತೆ ಪ್ರೊಕ್ರಾಸ್ಟಿನೇಷನ್ ಹೆಚ್ಚಿಸುತ್ತದೆ. ಈ ಸೈಕಲ್ ಅನ್ನು ಮುರಿಯಲು ಜಸ್ಟ್ 5 ಮಿನಿಟ್ಸ್ ರೂಲ್ ಬಳಸಬಹುದು. ಒಂದು ಟಾಸ್ಕ್ ಆರಂಭಿಸಲು ಕಷ್ಟವಾಗುತ್ತಿದ್ದರೆ ಕೇವಲ 5 ನಿಮಿಷ ಅದನ್ನು ಮಾಡುವುದಾಗಿ ನಿರ್ಧರಿಸಿ. ಡಾಕ್ಯುಮೆಂಟ್ ಓಪನ್ ಮಾಡಿ, ಮೊದಲ ಪ್ಯಾರಾಗ್ರಾಫ್ ಬರೆಯಿರಿ. ಫಸ್ಟ್ ಸ್ಲೈಡ್ ಕ್ರಿಯೇಟ್ ಮಾಡಿ, ಮೊದಲ ಫೋನ್ ಕಾಲ್ ಮಾಡಿ. ಆಕ್ಷನ್ ಆರಂಭವಾದ ನಂತರ ರೆಸಿಸ್ಟೆನ್ಸ್ ಕಡಿಮೆಯಾಗಬಹುದು. ಶ್ರೀಕೃಷ್ಣನ ಕರ್ಮಯೋಗದ ಆಧುನಿಕ ರೂಪದಲ್ಲಿ ಆಕ್ಷನ್ ಬಿಫೋರ್ ಮೂಡ್ ಎಂಬ ತತ್ವವನ್ನು ಅರ್ಥಮಾಡಿಕೊಳ್ಳಬಹುದು. ನನಗೆ ಮೋಟಿವೇಶನ್ ಬಂದಾಗ ಕೆಲಸ ಮಾಡುತ್ತೇನೆ ಎಂದರೆ ಯಾವಾಗಲೂ ಸಾಧ್ಯವಿಲ್ಲ. ಕೆಲವೊಮ್ಮೆ ಕೆಲಸ ಮಾಡಿದ ನಂತರ ಮೋಟಿವೇಶನ್ ಬರುತ್ತದೆ. ಡಿಸಿಪ್ಲಿನ್ ವಾಗಿಂತ ವಿಶ್ವಾಸಾರ್ಹ. ಪ್ರತಿದಿನ ಸ್ವಲ್ಪ ಕನ್ಸಿಸ್ಟೆಂಟ್ ಎಫರ್ಟ್ ದೀರ್ಘಾವಧಿಯಲ್ಲಿ ದೊಡ್ಡ ಫಲ ನೀಡಬಹುದು. ನಿಮ್ಮ ವರ್ಕ್ಪ್ಲೇಸ್ ಸರ್ಸ ಒಂದು ಭಾಗ ನಿಮ್ಮ ಜೀವನದ ಇತರ ಭಾಗಗಳಿಂದಲೂ ಬರಬಹುದು. ಹಣಕಾಸಿನ ಚಿಂತೆ, ಕುಟುಂಬದ ಜವಾಬ್ದಾರಿ, ಸಂಬಂಧಗಳ ಸಮಸ್ಯೆ, ನಿದ್ರೆಯ ಕೊರತೆ, ನಿರಂತರ ಸ್ಕ್ರೀನ್ ಯೂಸ್ ಇವುಗಳೆಲ್ಲ ಕೆಲಸದ ಒತ್ತಡವನ್ನು ಹೆಚ್ಚಿಸಬಹುದು. ಆದ್ದರಿಂದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಎಂದರೆ ಕೇವಲ ಆಫೀಸ್ ಟೆಕ್ನಿಕ್ಸ್ ಅಲ್ಲ, ಸಂಪೂರ್ಣ ಜೀವನ ಶೈಲಿಯನ್ನು ಗಮನಿಸುವುದು. ನಿಮ್ಮ ದೇಹದ ಸೆಯಾಗಳನ್ನು ನಿರ್ಲಕ್ಷಿಸಬೇಡಿ. ನಿರಂತರ ದಣಿವು, ನಿದ್ರೆಯ ಸಮಸ್ಯೆ, ಕೆಲಸದ ಬಗ್ಗೆ ತೀವ್ರ ಭಯ, ನಿರಂತರ ರೆಸ್ಟ್ಲೆಸ್ನೆಸ್, ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುವ ಆಂಗ್ಸೈಟಿ ಇತ್ಯಾದಿ ಮುಂದುವರಿದರೆ ಟ್ರಸ್ಟೆಡ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಅಥವಾ ವೈದ್ಯಕೀಯ ತಜ್ಞರ ಸಹಾಯ ಪಡೆಯುವುದು ಒಳ್ಳೆಯದು. ಆಧ್ಯಾತ್ಮಿಕ ಜ್ಞಾನ ಮತ್ತು ಪ್ರೊಫೆಷನಲ್ ಸಪೋರ್ಟ್ ಪರಸ್ಪರ ವಿರೋಧಿಗಳಲ್ಲ. ಅಗತ್ಯವಿದ್ದಾಗ ಸಹಾಯ ಕೇಳುವುದು ಧೈರ್ಯ. ನಿಮ್ಮ ಮನಸ್ಸಿನೊಂದಿಗೆ ಯುದ್ಧ ಮಾಡಬೇಡಿ. ನನಗೆ ಆಂಗ್ಸೈಟಿ ಬರಬಾರದು ಎಂದು ಅದನ್ನೇ ಮತ್ತೊಂದು ಸಮಸ್ಯೆಯನ್ನಾಗಿ ಮಾಡಬೇಡಿ. ಬದಲಿಗೆ, ಈಗ ನನ್ನ ಮನಸ್ಸಿನಲ್ಲಿ ಆತಂಕದ ಭಾವನೆ ಇದೆ, ನಾನು ಅದನ್ನು ಗಮನಿಸುತ್ತೇನೆ, ನಂತರ ನನ್ನ ಮುಂದಿನ ಸರಿಯಾದ ಕೆಲಸದ ಕಡೆಗೆ ಮರಳುತ್ತೇನೆ ಎಂದು ಹೇಳಿಕೊಳ್ಳಿ. ಅಮೋಷನ್ ಅನ್ನು ಎಕ್ನಾಲೆಜ್ ಮಾಡಿ, ಆದರೆ ಅದರ ಆಜ್ಞೆಯನ್ನು ಪಾಲಿಸುವ ಅಗತ್ಯವಿಲ್ಲ.
ಜೀವನದಲ್ಲಿ ಕೆಲವು ದಿನಗಳು ತುಂಬಾ ಪ್ರೊಡಕ್ಟಿವ್ ಆಗಿರುತ್ತವೆ. ಕೆಲವು ದಿನಗಳು ಸ್ಲೋ ಆಗಿರುತ್ತವೆ. ಪ್ರತಿದಿನ ಒಂದೇ ಎನರ್ಜಿ ಇರಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ರಾಕ್ವೇಯನ್ನು ಪ್ರತಿದಿನದ ರೊರಾಯಂಟ್ನಿಂದ ಮಾತ್ರ ಅಳೆಯಬೇಡಿ. ದೀರ್ಘಾವಧಿಯ ಕನ್ಸಿಸ್ಟೆನ್ಸಿ ನೋಡಿ. ಒಂದು ಸ್ಲೋ ಡೇ ನಿಮ್ಮ ಎಂಟೈರ್ ಕರಿಯರ್ ಅನ್ನು ಡಿಫೈನ್ ಮಾಡುವುದಿಲ್ಲ. ನೀವು ನಿಮ್ಮ ಕೆಲಸವನ್ನು ಪ್ರೀತಿಸಬಹುದು, ಆದರೆ ಕೆಲಸದ ಮೇಲೆ ಸಂಪೂರ್ಣ ಎಮೋಷನಲ್ ಡಿಪೆಂಡೆನ್ಸ್ ಇಡಬೇಡಿ. ನಿಮ್ಮ ಜೀವನದಲ್ಲಿ ಕುಟುಂಬ, ಸ್ನೇಹಿತರು, ಹಾಬೀಸ್, ಲರ್ನಿಂಗ್, ನೇಚರ್, ಸ್ಪಿರಿಚುಯಾಲಿಟಿ, ರೆಸ್ಟ್ ಇವುಗಳಿಗೂ ಜಾಗ ಇರಲಿ. ಒಂದು ಕರಿಯರ್ ಮಾತ್ರ ನಿಮ್ಮ ಸಂಪೂರ್ಣ ಐಡೆಂಟಿಟಿ ಆಗಿಬಿಟ್ಟರೆ ಕಾರ್ನಲ್ಲಿ ಸಮಸ್ಯೆ ಬಂದಾಗ ಜೀವನವೇ ಸಮಸ್ಯೆಯಂತೆ ಕಾಣುತ್ತದೆ. ನಿಮ್ಮ ಎಗೆ ಹಲವು ಬೇರುಗಳಿರಲಿ. ಪ್ರತಿದಿನ ರಾತ್ರಿ ಒಂದು ಸಣ್ಣ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಬಹುದು. ಇಂದು ನನಗೆ ಸಹಾಯ ಮಾಡಿದ ಒಬ್ಬ ವ್ಯಕ್ತಿ ಯಾರು? ನಾನು ಕಲಿತ ಒಂದು ವಿಷಯ ಏನು? ನಾನು ಹೊಂದಿರುವ ಒಂದು ಅವಕಾಶ ಯಾವುದು? ಇಂತಹ ಪ್ರಶ್ನೆಗಳು ಮನಸ್ಸನ್ನು ಕೊರತೆಯಿಂದ ಸಮೃದ್ಧಿಯ ಕಡೆಗೆ ತಿರುಗಿಸಬಹುದು. ಗ್ರಾಟಿಟ್ಯೂಡ್ ಎಂದರೆ ಸಮಸ್ಯೆಗಳನ್ನು ನಿರಾಕರಿಸುವುದು ಅಲ್ಲ, ಸಮಸ್ಯೆಗಳ ಮಧ್ಯೆಯೂ ಜೀವನದಲ್ಲಿ ಇರುವ ಒಳ್ಳೆಯದನ್ನು ಗಮನಿಸುವುದು. ಕೃಷ್ಣನ ಸಂದೇಶದ ಇನ್ನೊಂದು ಸುಂದರ ಅಂಶ ಅಟ್ಯಾಚ್ಮೆಂಟ್ ಕಡಿಮೆ ಮಾಡುವುದು. ಅಟ್ಯಾಚ್ಮೆಂಟ್ ಎಂದರೆ ಪ್ರೀತಿ ಅಥವಾ ಜವಾಬ್ದಾರಿ ಬೇಡ ಎಂದಲ್ಲ. ಇದು ನನ್ನ ಇಷ್ಟದಂತೆ ನಡೆಯಲೇಬೇಕು ಎಂಬ ಹಠವನ್ನು ಕಡಿಮೆ ಮಾಡುವುದು. ಒರಾಕ್ನಲ್ಲಿ ನೀವು ಪ್ರಾಜೆಕ್ಟ್ ಅನ್ನು ತುಂಬಾ ಪ್ರೀತಿಯಿಂದ ಮಾಡಬಹುದು, ಆದರೆ ಪ್ರಾಜೆಕ್ಟ್ ರಿಸಲ್ಟ್ ನಿಮ್ಮ ಇಷ್ಟದಂತೆ ಬರದಿದ್ದರೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಮುರಿಯಬೇಕಾಗಿಲ್ಲ. ನೀವು ಪ್ರಯತ್ನಿಸಿದ್ದೀರಿ, ಕಲಿತಿದ್ದೀರಿ, ಮುಂದಿನ ಹೆಜ್ಜೆ ಇಡಬಹುದು. ನಿಮ್ಮ ಮನಸ್ಸಿನಲ್ಲಿ ಪ್ರತಿದಿನ ಒಂದು ಮೆಂಟಲ್ ರಿಸೆಟ್ ಬಟನ್ ಇರಲಿ. ಸ್ಟ್ರೆಸ್ ಹೆಚ್ಚಾದಾಗ 3 ಹೆಜ್ಜೆ: ನಿಲ್ಲಿ, ಉಸಿರಾಡಿ, ಆಯ್ಕೆ ಮಾಡಿ. ಮೊದಲು ನಿಲ್ಲಿ, ನಂತರ ನಿಧಾನವಾಗಿ ಉಸಿರಾಡಿ, ನಂತರ ಈಗ ನನ್ನಿಂದ ಸಾಧ್ಯವಾದ ಅತ್ಯುತ್ತಮ ಮುಂದಿನ ಆಕ್ಷನ್ ಯಾವುದು ಎಂದು ಕೇಳಿ. ಈ 3 ಹಂತಗಳನ್ನು ಅಭ್ಯಾಸ ಮಾಡಿದಂತೆ ರಿಯಾಕ್ಷನ್ ಕಡಿಮೆಯಾಗುತ್ತದೆ ಮತ್ತು ರೆಸ್ಪಾನ್ಸ್ ಹೆಚ್ಚುತ್ತದೆ. ಒಂದು ದಿನ ನೀವು ವಾಕ್ನಲ್ಲಿ ತುಂಬಾ ಕಠಿಣ ಫೀಡ್ಬ್ಯಾಕ್ ಪಡೆದಿದ್ದೀರಿ ಎಂದುಕೊಳ್ಳಿ. ಮನೆಗೆ ಬಂದು ಅದನ್ನೇ ಮತ್ತೆ ಮತ್ತೆ ಯೋಚಿಸುತ್ತಿದ್ದೀರಿ. ರಾತ್ರಿ ನಿದ್ರೆ ಹೋಗುವುದಕ್ಕೂ ಮುನ್ನ ಅದೇ ಕಾನ್ವರ್ಸೇಷನ್ ರಿಪ್ಲೇ ಆಗುತ್ತಿದೆ. ಇಲ್ಲಿ ನಿಮ್ಮ ಮನಸ್ಸಿಗೆ ಒಂದು ಬೌಂಡ್ರಿ ಕೊಡಿ. ಇದರ ಬಗ್ಗೆ ನಾನು ನಾಳೆ ಬೆಳಿಗ್ಗೆ 20 ನಿಮಿಷ ಯೋಚಿಸುತ್ತೇನೆ. ಈಗ ವಿಶ್ರಾಂತಿ. ಇದು ಸಮಸ್ಯೆಯನ್ನು ತಪ್ಪಿಸುವುದಲ್ಲ, ಸಮಸ್ಯೆಗೆ ಸಮಯವನ್ನು ನಿಗದಿಪಡಿಸುವುದು. ಮನಸ್ಸಿಗೆ ಕ್ಲೋಜರ್ ಸಿಗದಿದ್ದರೂ ಕನಿಷ್ಠ ನೀವು ಅದಕ್ಕೆ 1 ಗಂಟೆನ ನೀಡುತ್ತಿದ್ದೀರಿ. ಕೆಲವೊಮ್ಮೆ ನಿಮ್ಮ ಮನಸ್ಸು ನಾಳೆ ಏನಾದರೂ ಕೆಟ್ಟದ್ದು ಆಗಬಹುದು ಎಂದು ಹೇಳುತ್ತದೆ. ಆಗ ಬಹುಶಃ ಆಗಬಹುದು, ಆದರೆ ಈಗ ನಾನು ಏನು ಮಾಡಬಹುದು ಎಂದು ಕೇಳಿ. ಫ್ಯೂಚರ್ ಪ್ರೆಡಿಕ್ಷನ್ ಬದಲು ಪ್ರೆಸೆಂಟ್ ಪ್ರಿಪರೇಷನ್. ಇದು ಐಯನ್ನು ಆಕೊಯ್ಗೆ ತಿರುಗಿಸುವ ಒಂದು ವಿಧಾನ. ನಿಮ್ಮ ಜೀವನದಲ್ಲಿ ಒಂದು ದಿನ ನೀವು ಹಿಂದೆ ನೋಡಿದಾಗ ನೀವು ಎದುರಿಸಿದ ವರ್ಕ್ಪ್ಲೇಸ್ ಪ್ರಾಬ್ಲಮ್ಸ್ ಎಲ್ಲವೂ ಒಂದೇ ರೀತಿಯಾಗಿ ಕಾಣುವುದಿಲ್ಲ. ಕೆಲವು ನಿಮಗೆ ಸ್ಕಿಲ್ಸ್ ಕೊಟ್ಟಿರುತ್ತವೆ, ಕೆಲವು ಪೇಷನ್ಸ್, ಕೆಲವು ಬೌಂಡರೀಸ್, ಕೆಲವು ಕಾನ್ಫಿಡೆನ್ಸ್, ಕೆಲವು ಜನರನ್ನು ಗುರುತಿಸುವ ಜ್ಞಾನ, ಕೆಲವು ನಿಮ್ಮ ಕರಿಯರ್ ಡೈರೆಕ್ಷನ್ ಬದಲಿಸಿರಬಹುದು. ಆದ್ದರಿಂದ ಪ್ರತಿಯೊಂದು ಕಷ್ಟವೂ ಕೇವಲ ನೋವು ಅಲ್ಲ, ಕೆಲವು ಸಂದರ್ಭಗಳಲ್ಲಿ ಅದು ಟ್ರೈನಿಂಗ್ ಕೂಡ ಆಗಬಹುದು. ಶ್ರೀಕೃಷ್ಣನ ಪ್ರಾಚೀನ ಜ್ಞಾನವನ್ನು ಮಾಡರ್ನ್ ಒರಾಕ್ನಲ್ಲಿ ಬದುಕುವುದು ಎಂದರೆ ಕೇವಲ ಸ್ಟ್ರೆಸ್ ತೆಗೆದುಕೊಳ್ಳಬೇಡಿ ಎಂದು ಹೇಳಿಕೊಳ್ಳುವುದು ಅಲ್ಲ. ಸ್ಟ್ರೆಸ್ ಬಂದಾಗ ಅದರೊಳಗೆ ಕ್ಲಾರಿಟಿ ಹುಡುಕುವುದು, ಫಿಯರ್ ಬಂದಾಗ ಆಕ್ಷನ್ ಆಯ್ಕೆ ಮಾಡುವುದು, ಫೇಲಿಯರ್ ಬಂದಾಗ ಲರ್ನಿಂಗ್ ಆಯ್ಕೆ ಮಾಡುವುದು, ಕ್ರಿಟಿಸಿಸಂ ಬಂದಾಗ ಯೂಸ್ಫುಲ್ ಟ್ರೂತ್ ತೆಗೆದುಕೊಳ್ಳುವುದು, ಕಂಪ್ಯಾರಿಸನ್ ಬಂದಾಗ ನಿಮ್ಮ ಜರ್ನಿ ನೆನಪಿಸಿಕೊಳ್ಳುವುದು, ಕಾನ್ಫ್ಲಿಕ್ಟ್ ಬಂದಾಗ ಡಿಗ್ನಿಟಿ ಕಾಪಾಡುವುದು, ಅನ್ಸರ್ಟನಿಟಿ ಬಂದಾಗ ಅಡ್ಯಾಪ್ಟಬಿಲಿಟಿ ಬೆಳೆಸುವುದು, ಸಕ್ಸೆಸ್ ಬಂದಾಗ ಹ್ಯೂಮಿಲಿಟಿ ಉಳಿಸಿಕೊಳ್ಳುವುದು. ಒಂದು ದಿನ ನಿಮ್ಮ ಬಾಸ್ ನಿಮ್ಮ ಕೆಲಸವನ್ನು ಹೊಗಳಬಹುದು, ಆ ದಿನ ಸಂತೋಷಪಡಿ, ಆದರೆ ನಿಮ್ಮ ಸೆಲ್ಫ್ ವರ್ತ್ ಪ್ರೇಸ್ ಮೇಲೆ ಅವಲಂಬಿಸಬೇಡಿ. ಮತ್ತೊಂದು ದಿನ ಅವರು ನಿಮ್ಮ ಕೆಲಸವನ್ನು ಕ್ರಿಟಿಸೈಸ್ ಮಾಡಬಹುದು. ಫೀಡ್ಬ್ಯಾಕ್ ತೆಗೆದುಕೊಳ್ಳಿ, ಆದರೆ ನಿಮ್ಮ ಸೆಲ್ಫ್ ವರ್ತ್ ಅದರಿಂದ ಕುಸಿಯದಿರಲಿ. ಹೊರಗಿನ ವರ್ಲ್ಡ್ ಬದಲಾಗುತ್ತಲೇ ಇರುತ್ತದೆ, ನಿಮ್ಮ ಒಳಗಿನ ಸೆಂಟರ್ ಅನ್ನು ನೀವು ಬೆಳೆಸಿಕೊಳ್ಳಬೇಕು. ಅರ್ಜುನನಿಗೆ ಯುದ್ಧಭೂಮಿಯಲ್ಲಿ ಕ್ಲಾರಿಟಿ ಬಂದ ನಂತರ ಯುದ್ಧದ ಪರಿಸ್ಥಿತಿ ತಕ್ಷಣ ಬದಲಾಗಲಿಲ್ಲ, ಬದಲಾಗಿದ್ದು ಅವನ ದೃಷ್ಟಿಕೋನ. ಇದೇ ದೊಡ್ಡ ಪಾಠ. ಕೆಲವೊಮ್ಮೆ ನಮ್ಮ ವರ್ಕ್ಪ್ಲೇಸ್ ಕೂಡ ತಕ್ಷಣ ಬದಲಾಗುವುದಿಲ್ಲ. ಬಾಸ್ ಅದೇ, ಡೆಡ್ಲೈನ್ ಅದೇ, ವರ್ಕ್ಲೋಡ್ ಅದೇ, ಟೀಮ್ ಅದೇ, ಆದರೆ ನಾವು ಅದನ್ನು ಎದುರಿಸುವ ರೀತಿಯಲ್ಲಿ ಬದಲಾವಣೆ ತರಬಹುದು. ಆ ಬದಲಾವಣೆ ಕೆಲವೊಮ್ಮೆ ಪರಿಸ್ಥಿತಿಗಿಂತಲೂ ಶಕ್ತಿಯುತವಾಗಿರುತ್ತದೆ. ನೀವು ನಿಮ್ಮ ಕಾರ್ಯ ನಾಯಕನಾಗಬೇಕು, ಪರಿಸ್ಥಿತಿಗಳ ಪಪಟ್ ಆಗಬಾರದು. ಒಂದು ಇಮೇಲ್ ನಿಮ್ಮ ಮೂಡನ್ನು ನಿರ್ಧರಿಸಬಾರದು, ಒಂದು ಕಾಮೆಂಟ್ ನಿಮ್ಮ ಕಾನ್ಫಿಡೆನ್ಸ್ ಅನ್ನು ನಿರ್ಧರಿಸಬಾರದು, ಒಂದು ರಿಜೆಕ್ಷನ್ ನಿಮ್ಮ ಫ್ಯೂಚರ್ ಅನ್ನು ನಿರ್ಧರಿಸಬಾರದು, ಒಂದು ಪ್ರಮೋಷನ್ ನಿಮ್ಮ ಸಂಪೂರ್ಣ ವ್ಯಾಲ್ಯೂ ಅನ್ನು ನಿರ್ಧರಿಸಬಾರದು. ನೀವು ನಿಮ್ಮೊಳಗೆ ಒಂದು ಸ್ಥಿರ ಸ್ಥಳವನ್ನು ನಿರ್ಮಿಸಿಕೊಳ್ಳಬೇಕು. ಆ ಸ್ಥಳವೇ ಕೃಷ್ಣ ಅಂದರೆ ನಿಮ್ಮೊಳಗಿನ ಕ್ಲಾರಿಟಿ, ವಿಸ್ಡಮ್, ಡಿಸಿಪ್ಲಿನ್ ಮತ್ತು ಸಮತ್ವದ ಧ್ವನಿ. ನೀವು ಗೊಂದಲದಲ್ಲಿದ್ದಾಗ ಅದು ಕೇಳುತ್ತದೆ,
ನಿಜವಾಗಿಯೂ ಮುಖ್ಯವಾದುದು ಏನು? ನೀವು ಭಯಪಟ್ಟಾಗ ಅದು ಕೇಳುತ್ತದೆ, ನಿನ್ನ ಕೊಯ್ರೋನಲ್ಲಿ ಏನು ಇದೆ? ನೀವು ವಿಫಲರಾದಾಗ ಅದು ಕೇಳುತ್ತದೆ, ಇದರಿಂದ ಏನು ಕಲಿಯಬಹುದು? ನೀವು ಯಶಸ್ವಿಯಾದಾಗ ಅದು ಹೇಳುತ್ತದೆ, ವಿನಯದಿಂದ ಮುಂದುವರಿಯು. ನೀವು ಕೋಪಗೊಂಡಾಗ ಅದು ಹೇಳುತ್ತದೆ, ಮೊದಲು ನಿಲ್ಲು. ನೀವು ಹೋಲಿಕೆ ಮಾಡಿದಾಗ ಅದು ಹೇಳುತ್ತದೆ, ನಿನ್ನ ದಾರಿಯನ್ನು ನೋಡು. ಇದು ಕೇವಲ ಒಂದು ದಿನದ ಪ್ರಾಕ್ಟೀಸ್ ಅಲ್ಲ. ಇದು ಜೀವನಪೂರ್ತಿ ನಡೆಯುವ ಟ್ರೈನಿಂಗ್. ಪ್ರತಿದಿನ ಸ್ವಲ್ಪ. ಪ್ರತಿಯೊಂದು ಡಿಫಿಕಲ್ಟ್ ಮೀಟಿಂಗ್ ಒಂದು ಪ್ರಾಕ್ಟೀಸ್. ಪ್ರತಿಯೊಂದು ಕ್ರಿಟಿಸಿಸಮ್ ಒಂದು ಪ್ರಾಕ್ಟೀಸ್. ಪ್ರತಿಯೊಂದು ಡೆಡ್ಲೈನ್ ಒಂದು ಪ್ರಾಕ್ಟೀಸ್. ಪ್ರತಿಯೊಂದು ಡಿಸಪಾಯಿಂಟ್ಮೆಂಟ್ ಒಂದು ಪ್ರಾಕ್ಟೀಸ್. ಪ್ರತಿಯೊಂದು ಸಕ್ಸಸ್ ಕೂಡ ಒಂದು ಪ್ರಾಕ್ಟೀಸ್. ಹೀಗೆ ನಿಧಾನವಾಗಿ ಮನಸ್ಸು ಹೆಚ್ಚು ಸ್ಥಿರವಾಗಬಹುದು. ಮತ್ತು ಒಂದು ದಿನ ನೀವು ಗಮನಿಸುತ್ತೀರಿ, ಮೊದಲು ನಿಮ್ಮನ್ನು ಹೆದರಿಸುತ್ತಿದ್ದ ಕೆಲವು ವರ್ಕ್ಪ್ಲೇಸ್ ಸಿಚುವೇಶನ್ಸ್ ಈಗ ಅಷ್ಟು ದೊಡ್ಡದಾಗಿ ಕಾಣುತ್ತಿಲ್ಲ. ಹಿಂದೆ ಒಂದು ಡಿಫಿಕಲ್ಟ್ ಇಮೇಲ್ ನಿಮ್ಮ ಇಡೀ ದಿನ ಹಾಳು ಮಾಡುತ್ತಿತ್ತು. ಈಗ ನೀವು ಅದನ್ನು ಓದಿ, ಅರ್ಥಮಾಡಿಕೊಂಡು, ಅಗತ್ಯವಿರುವ ರೆಸ್ಪಾನ್ಸ್ ನೀಡಿ, ಮುಂದಿನ ಕೆಲಸಕ್ಕೆ ಹೋಗಬಹುದು. ಹಿಂದೆ ಕ್ರಿಟಿಸಿಸಮ್ ಕೇಳಿದರೆ ರಾತ್ರಿ ನಿದ್ರೆ ಬರಲಿಲ್ಲ. ಈಗ ಯೂಸ್ಫುಲ್ ಫೀಡ್ಬ್ಯಾಕ್ ತೆಗೆದುಕೊಂಡು ಉಳಿದುದನ್ನು ಬಿಡಬಹುದು. ಹಿಂದೆ ಕಂಪ್ಯಾರಿಸನ್ ನಿಮ್ಮನ್ನು ನೋಯಿಸುತ್ತಿತ್ತು. ಈಗ ಅವನ ದಾರಿ ಅವನದು, ನನ್ನ ದಾರಿ ನನ್ನದು ಎಂದು ಶಾಂತವಾಗಿ ಮುಂದುವರಿಯಬಹುದು. ಇದೇ ನಿಜವಾದ ಗ್ರೋತ್. ಸ್ಯಾಲರಿ ಹೆಚ್ಚಾಗುವುದಕ್ಕಿಂತ ಮೊದಲು ಮನಸ್ಸಿನ ಕೆಪಾಸಿಟಿ ಹೆಚ್ಚಾಗುವುದು. ಡೆಸಿಗ್ನೇಷನ್ ಬದಲಾಗುವುದಕ್ಕಿಂತ ಮೊದಲು ಪರ್ಸ್ಪೆಕ್ಟಿವ್ ಬದಲಾಗುವುದು. ಹೊರಗಿನ ಸಕ್ಸಸ್ ಬರುವುದಕ್ಕಿಂತ ಮೊದಲು ಒಳಗಿನ ಸ್ಟೆಬಿಲಿಟಿ ಬರುವುದು. ಆದ್ದರಿಂದ ಇಂದಿನಿಂದ ನಿಮ್ಮ ವರ್ಕ್ಪ್ಲೇಸ್ ಅನ್ನು ಕೇವಲ ಅರ್ನಿಂಗ್ ಪ್ಲೇಸ್ ಎಂದು ನೋಡಬೇಡಿ. ಅದನ್ನು ಲರ್ನಿಂಗ್ ಗ್ರೌಂಡ್ ಆಗಿಯೂ ನೋಡಿ. ಇಲ್ಲಿ ನೀವು ಕಮ್ಯುನಿಕೇಷನ್ ಕಲಿಯುತ್ತೀರಿ, ಪೇಷನ್ಸ್ ಕಲಿಯುತ್ತೀರಿ, ಲೀಡರ್ಶಿಪ್ ಕಲಿಯುತ್ತೀರಿ, ಬೌಂಡರೀಸ್ ಕಲಿಯುತ್ತೀರಿ, ಎಮೋಷನಲ್ ಕಂಟ್ರೋಲ್ ಕಲಿಯುತ್ತೀರಿ, ಫೇಲಿಯರ್ ಹ್ಯಾಂಡಲ್ ಮಾಡುವುದು ಕಲಿಯುತ್ತೀರಿ, ಸಕ್ಸಸ್ ಹ್ಯಾಂಡಲ್ ಮಾಡುವುದು ಕೂಡ ಕಲಿಯುತ್ತೀರಿ. ಪ್ರತಿದಿನ ಕೆಲಸಕ್ಕೆ ಹೋಗುವ ಮೊದಲು ಒಂದು ಸಂಕಲ್ಪ ಮಾಡಬಹುದು, ಇಂದು ಏನೇ ನಡೆದರೂ ನನ್ನಿಂದ ಸಾಧ್ಯವಾದಷ್ಟು ಶಾಂತವಾಗಿ ಪ್ರತಿಕ್ರಿಯಿಸುತ್ತೇನೆ. ನಾನು ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ನನ್ನ ಕೊಯ್ರೋನಲ್ಲಿ ಇಲ್ಲದ ವಿಷಯಗಳಿಗಾಗಿ ನನ್ನ ಮನಸ್ಸನ್ನು ಅನಗತ್ಯವಾಗಿ ಕಾಡುವುದಿಲ್ಲ. ಅಗತ್ಯವಿದ್ದಾಗ ಸಹಾಯ ಕೇಳುತ್ತೇನೆ. ನನ್ನ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುತ್ತೇನೆ. ಮತ್ತು ಒಂದು ಕಷ್ಟಕರ ದಿನ ಬಂದರೂ ಅದು ನನ್ನ ಸಂಪೂರ್ಣ ಜೀವನವಲ್ಲ ಎಂಬುದನ್ನು ನೆನಪಿಸಿಕೊಳ್ಳುತ್ತೇನೆ. ಈ ಮೈಂಡ್ಸೆಟ್ ಅನ್ನು ಪ್ರತಿದಿನ ಅಭ್ಯಾಸ ಮಾಡಿದಂತೆ ವರ್ಕ್ಪ್ಲೇಸ್ ಸ್ಟ್ರೆಸ್ ನಿಮ್ಮನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ಶಕ್ತಿ ನಿಧಾನವಾಗಿ ಕಳೆದುಕೊಳ್ಳಬಹುದು. ಕೊನೆಗೆ ನೆನಪಿಡಿ, ಕುರುಕ್ಷೇತ್ರವು ಕೇವಲ ಒಂದು ಯುದ್ಧಭೂಮಿಯ ಕಥೆಯಲ್ಲ. ಅದು ಮಾನವನ ಒಳಗಿನ ಗೊಂದಲದ ಪ್ರತೀಕವಾಗಿಯೂ ನೋಡಬಹುದು. ಅರ್ಜುನನ ಗೊಂದಲ ನಮ್ಮ ಗೊಂದಲ, ಅವನ ಭಯ ನಮ್ಮ ಭಯ, ಅವನ ಪ್ರಶ್ನೆಗಳು ನಮ್ಮ ಪ್ರಶ್ನೆಗಳು. ಕೃಷ್ಣನ ಮಾರ್ಗದರ್ಶನವು ನಮ್ಮ ಜೀವನದಲ್ಲೂ ಒಂದು ಆಂತರಿಕ ದಿಕ್ಕು ತೋರಿಸುವಂತೆ ಬಳಸಬಹುದು. ನಿಮ್ಮ ಆಫೀಸ್ ನಿಮ್ಮ ಕುರುಕ್ಷೇತ್ರವಾಗಿರಬಹುದು. ಡೆಡ್ಲೈನ್ ನಿಮ್ಮ ಚಾಲೆಂಜ್ ಆಗಿರಬಹುದು. ಡಿಫಿಕಲ್ಟ್ ಪೀಪಲ್ ನಿಮ್ಮ ಪರೀಕ್ಷೆಯಾಗಿರಬಹುದು. ಕರಿಯರ್ ಅನ್ಸರ್ಟನಿಟಿ ನಿಮ್ಮ ಭಯವಾಗಿರಬಹುದು. ಆದರೆ ನಿಮ್ಮ ಕೈಯಲ್ಲಿ ಒಂದು ಶಕ್ತಿ ಇದೆ, ನಿಮ್ಮ ರೆಸ್ಪಾನ್ಸ್. ಅದನ್ನು ತರಬೇತುಗೊಳಿಸಿ, ಕೆಲಸವನ್ನು ಮಾಡಿ, ಕಲಿಯಿರಿ, ಬೆಳೆಯಿರಿ. ಆದರೆ ನಿಮ್ಮ ಮನಸ್ಸನ್ನು ಕಳೆದುಕೊಳ್ಳಬೇಡಿ. ಫಲಿತಾಂಶಕ್ಕಾಗಿ ಪ್ರಯತ್ನಿಸಿ, ಆದರೆ ಫಲಿತಾಂಶದ ಭಯದಲ್ಲಿ ವರ್ತಮಾನವನ್ನು ಕಳೆದುಕೊಳ್ಳಬೇಡಿ. ಯಶಸ್ಸನ್ನು ಸ್ವೀಕರಿಸಿ, ವಿಫಲತೆಯಿಂದ ಕಲಿಯಿರಿ, ಟೀಕೆಯಿಂದ ಉಪಯುಕ್ತ ಪಾಠ ತೆಗೆದುಕೊಳ್ಳಿ. ಅನಗತ್ಯ ಮಾತುಗಳನ್ನು ಬಿಡಿ, ನಿಮ್ಮ ದಾರಿಯಲ್ಲಿ ನಡೆಯಿರಿ. ಮತ್ತು ಪ್ರತಿದಿನ ನಿಮಗೆ ನೀವೇ ನೆನಪಿಸಿಕೊಳ್ಳಿ, ನನ್ನ ಕೆಲಸ ನನ್ನ ಜವಾಬ್ದಾರಿ, ನನ್ನ ಪ್ರಯತ್ನ ನನ್ನ ಕೈಯಲ್ಲಿ. ಫಲಿತಾಂಶ ಸಂಪೂರ್ಣವಾಗಿ ನನ್ನ ಕೈಯಲ್ಲಿಲ್ಲ, ಆದರೆ ಪ್ರತಿಯೊಂದು ಕ್ಷಣದಲ್ಲಿ ನಾನು ಹೇಗೆ ಯೋಚಿಸಬೇಕು, ಹೇಗೆ ಮಾತನಾಡಬೇಕು ಮತ್ತು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ಕಲಿಯಬಹುದು. ಈ ಒಂದು ಅರಿವು ನಿಮ್ಮ ವರ್ಕ್ಪ್ಲೇಸ್ ಮಾತ್ರವಲ್ಲ, ನಿಮ್ಮ ಸಂಪೂರ್ಣ ಜೀವನದ ದೃಷ್ಟಿಕೋನವನ್ನೇ ನಿಧಾನವಾಗಿ ಬದಲಾಯಿಸಬಹುದು.